ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಶ್ರೇಯಾಂಸಿ ಬಹುವಿಘ್ನಾನಿ ಅಂತ ಕರೀತಾರೆ. ಆದ್ದರಿಂದ ಶ್ರೇಯಸ್ಸನ್ನ ಬಯಸಿ, ಒಳ್ಳೆಯದನ್ನು ಬಯಸಿ ನಾವು ಮಾಡತಕ್ಕಂತಹ ಕಾರ್ಯಕ್ರಮಗಳಲ್ಲಿ ಕೆಲವು ವಿಘ್ನಗಳು ಉಂಟಾಗತ್ತೆ. ಅದೇ ರೀತಿ ಸ್ವಲ್ಪ ವಿಘ್ನ ಉಂಟಾಯಿತು, 5-10 ನಿಮಿಷ ಲೇಟ್ ಆಯಿತು, ದಯವಿಟ್ಟು ಕ್ಷಮಿಸಬೇಕು. ಯಾಕಂದ್ರೆ ನಾನಿರ್ತಕ್ಕಂಥದ್ದು ಯಾವುದೇ ಪಟ್ಟಣ ಅಲ್ಲ. ನಾನಿರ್ತಕ್ಕಂಥದ್ದು 6700 ಅಡಿಗಳ ಎತ್ತರದ ಹಿಮಾಲಯದ ಪರ್ವತದಲ್ಲಿ 1899ರಲ್ಲಿ ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದಂತಹ ಮಾಯಾವತಿ ಅದ್ವೈತಾಶ್ರಮದಲ್ಲಿ. ಮಾಯಾವತಿ ಅನ್ನೋದು ಸ್ವಾಮಿ ವಿವೇಕಾನಂದರ ಒಂದು ತಪಸ್ಸಿನಿಂದ ಉಂಟಾಗಿರ್ತಕ್ಕಂತಹ ಕ್ಷೇತ್ರ. ಅದರ ಬಗ್ಗೆ ಇನ್ಯಾವಾಗಲಾದರೂ ತಿಳಿದುಕೊಳ್ಳೋಣ. ಈಗ ಹೊರಗಡೆ ಸುಮಾರು 8-9 ಡಿಗ್ರಿ ಸೆಂಟಿಗ್ರೇಡ್ ಇದೆ, ಕೊರೆಯುವಂತಹ ಚಳಿ, ಹಾಗೆ ಅನೇಕ ತಾಂತ್ರಿಕ ತೊಂದರೆಗಳು ಕೂಡ ಒಂದಾದ್ರ ಮೇಲೆ ಒಂದು ಉಂಟಾಯಿತು. ಆದರೂ ಕೂಡ ತಾವೆಲ್ಲ ಬಹಳ ಸಹನೆಯಿಂದ ಕೇಳೋದಿಕ್ಕೆ ತಯಾರಾಗಿದ್ದೀರಿ. ನಿಮ್ಗೆಲ್ರಿಗೂ ಕೂಡ ಮೊದಲಿಗೆ ಧನ್ಯವಾದಗಳು. ಮೊದಲು ಸ್ವಾಮಿ ವಿವೇಕಾನಂದರು ಪರಿವ್ರಾಜಕರಾಗಿ ಇಡೀ ಭಾರತವನ್ನು ಸುತ್ತು ಬಂದ್ರಲ್ಲ, ಅದರ ಒಂದು ಮಹತ್ವವನ್ನು ನಾವು ತಿಳ್ಕೊಳ್ಬೇಕು. ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣ ಪರಮಹಂಸರ ಬಳಿಯಲ್ಲಿ ಸಾಧನೆಯನ್ನ ಮಾಡಿದ್ರು. ನಿರ್ವಿಕಲ್ಪ ಸಮಾಧಿಯ ಸ್ಥಿತಿಯನ್ನು ಕೂಡ ಅವರು ಪಡ್ಕೊಂಡ್ರು. ಆದ್ರೆ ಅದಷ್ಟಕ್ಕೆ ಅವರ ಜೀವಿತದ ಒಂದು ಉದ್ದೇಶ ಕಾರ್ಯಗತವಾಗ್ತಾ ಇರಲಿಲ್ಲ. ಶ್ರೀರಾಮಕೃಷ್ಣರವರಿಗೆ ಏನು ಹೇಳಿದ್ರು ಅಂದ್ರೆ, ನೀನೊಂದು ದೊಡ್ಡ ಆಲದ ಮರವಾಗಬೇಕು. ಕೇವಲ ನಿರ್ವಿಕಲ್ಪ ಸಮಾಧಿಯಲ್ಲಿ ಮಾತ್ರವೇ ನೀನು ತೃಪ್ತಿ ಹೊಂದಬಾರದು. ಸಾವಿರಾರು ಜನಗಳಿಗೆ ಆಶ್ರಯವನ್ನು ನೀಡತಕ್ಕಂತಹ ಒಂದು ಆಲದ ಮರವಾಗಬೇಕು. ನೀನು ತಾಯಿಯ ಕೆಲಸವನ್ನ ಮಾಡಬೇಕು, ಕಾಳಿಯ ಕೆಲಸವನ್ನ ಮಾಡಬೇಕು ಅಂತ ಅವರು ಹೇಳಿದ್ರು. ಆಗ ಸ್ವಾಮಿ ವಿವೇಕಾನಂದರು, ಆಗ ನರೇಂದ್ರ ಹೇಳ್ತಾನೆ, ನನ್ನ ದೇಹದಲ್ಲಿ, ನನ್ನ ತನುವಿನಲ್ಲಿ ಕಾಳಿ ಪ್ರವೇಶವಾದಾಗಾಯ್ತು ನನಗೆ ಅಂತ. ಅಂದಿನಿಂದ ಸ್ವಾಮಿ ವಿವೇಕಾನಂದರ ಮಹಾ ಸಮಾಧಿ ದೇಹಾಂತ್ಯ ಆಗೋ ತನಕ ಆ ಕಾಳಿಯೇ, ಆ ಶ್ರೀರಾಮಕೃಷ್ಣರ ಶಕ್ತಿಯೇ ಅವರಲ್ಲಿ ಕೆಲಸ ಮಾಡ್ತಾ ಇತ್ತು. ಸ್ವಾಮಿ ವಿವೇಕಾನಂದರ ಭಾರತ ಪರ್ಯಟನ ಅನ್ನುವಂಥದ್ದು ಅವರ ಜೀವನೋದ್ದೇಶವನ್ನ ಸ್ಪಷ್ಟ ಮಾಡಿಕೊಳ್ಳುವಂತಹ ಒಂದು ಅನ್ವೇಷಣೆಯಾಗಿತ್ತು. ಅದೇ ರೀತಿ ಇಡೀ ವಿಶ್ವಕ್ಕೆ ಮತ್ತು ವಿಶೇಷವಾಗಿ ಭಾರತಕ್ಕೆ ಏನನ್ನ ಮಾಡಬೇಕು, ಭಾರತದ ಸ್ಥಿತಿ ಗತಿಗಳೇನು ಅನ್ನೋದನ್ನ ಪ್ರತ್ಯಕ್ಷವಾಗಿ ತಿಳಿದುಕೊಳ್ಳತಕ್ಕಂತಹ ಒಂದು ಪ್ರಕ್ರಿಯೆ ಕೂಡ ಅದಾಗಿತ್ತು. ಅದೇ ರೀತಿ ಅವರು ಉತ್ತರ ದೇಶದಿಂದ ಆರಂಭಗೊಂಡು ಹಿಮಾಲಯಕ್ಕೂ ಬಂದಿದ್ರು, ಆಮೇಲೆ ದಿಲ್ಲಿಗೆ ಹೋದ್ರು, ಪಂಜಾಬಿಗೆ ಹೋದ್ರು, ಗುಜರಾತು, ಮಹಾರಾಷ್ಟ್ರ ಇದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಕನ್ನಡ ನೆಲಕ್ಕೆ ಬರ್ತಾರೆ. ಈ ಕನ್ನಡ ನೆಲ ಅನ್ನೋದ್ರ ಮಹತ್ವವನ್ನು ಕೂಡ ತಿಳ್ಕೊಳ್ಬೇಕು ನಾವು. ಆಗ ನಮ್ಮ ಕರ್ನಾಟಕ ಅನ್ನುವಂಥದ್ದು ಇರಲಿಲ್ಲ, ಹಲವಾರು ಪ್ರಾಂತ್ಯಗಳಾಗಿ ವಿಭಜನೆಗೊಂಡಿತ್ತವಾಗ. ಸ್ವಾಮಿ ವಿವೇಕಾನಂದರು ಪ್ರವೇಶ ಮಾಡಿದ್ದು ಮುಂಬೈ ಪ್ರಾಂತ್ಯದಲ್ಲಿತ್ತವಾಗ, ಬೆಳಗಾವಿ. ನಾವು ಯಾವುದನ್ನ ಬೆಳಗಾವಿ ಅಂತ ಕರಿತೀವೋ ಅದು ಬೆಳಗಾಂ ಅನ್ನುವಂಥದ್ದು ಮುಂಬೈ ಪ್ರಾಂತ್ಯದಲ್ಲಿತ್ತು. ಆದರೆ ಪುರಾತನ ಕಾಲದಿಂದಲೂ ಕೂಡ ಇದು ಕರ್ನಾಟಕ ದೇಶ. ಇದು ಈ ಕರ್ನಾಟಕಕ್ಕೂ ಕೂಡ ಈ ಉಳಿದ ಪ್ರಾಂತ್ಯಗಳಿಗೂ ಕೂಡ ಏನು ವೈಶಿಷ್ಟ್ಯ, ವ್ಯತ್ಯಾಸ ಏನು ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು. ಇಡೀ ಇತಿಹಾಸವನ್ನು ನೋಡಿದ್ರೆ ಎಲ್ಲ ರೀತಿಯ ಮತಗಳು, ಧರ್ಮಗಳು, ತತ್ವಗಳು
ಒಂದು ಸಾಮರಸ್ಯದಿಂದ ಬೆಳೆದು ಬಂದಂತಹ ನಾಡು ಇದು ಕರ್ನಾಟಕವಾಗಿತ್ತು. ಅದನ್ನೇ ಕುವೆಂಪು ಅವರು ತಮ್ಮ ನಾಡಗೀತೆಯಲ್ಲಿ ಹೇಳಿರೋದನ್ನು ನೋಡ್ತೇವೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ. ಅದೇನು ಉತ್ಪ್ರೇಕ್ಷೆ ಅಲ್ಲ. ಕರ್ನಾಟಕದ ಇತಿಹಾಸವನ್ನ ನೋಡಿದ್ರೆ ಇಲ್ಲಿ ಅನೇಕ ರೀತಿಯ ಮತಗಳು ನೆಲೆಸಿದ್ವು. ಹಿಂದೂ, ಜೈನ, ಬೌದ್ಧ. ಜೈನರ ಒಂದು ತೀರ್ಥ ಕ್ಷೇತ್ರ ಇದು. ಅದಕ್ಕಿಂತ ಬೌದ್ಧರು ಇದ್ರು ಅದಕ್ಕಿಂತ ಮುಂಚೆ. ವೈಷ್ಣವ, ವೀರಶೈವ ಎಲ್ಲ ಮತಗಳು ಕೂಡ ಸಾಮರಸ್ಯದಿಂದ ಇದ್ದಂತಹ ಅದ್ಭುತವಾಗಿರ್ತಕ್ಕಂತಹ ನಾಡು ಇದು. ಇಲ್ಲಿ ಎಲ್ಲೂ ಕೂಡ ನಾವು ಒಂದು ಕಲಹವನ್ನಾಗಲಿ ಯುದ್ಧವನ್ನಾಗಲಿ ಧರ್ಮದ ಹೆಸರಿನೆಲ್ಲ ಆಗಿರೋದನ್ನ ಕರ್ನಾಟಕದಲ್ಲಿ ನಾವು ನೋಡೋದೇ ಇಲ್ಲ. ನನಗೇನನ್ಸುತ್ತೆ, ಶ್ರೀರಾಮಕೃಷ್ಣರು ಆಧುನಿಕ ಕಾಲದಲ್ಲಿ ಯಾವ ಧರ್ಮ ಸಾಮರಸ್ಯವನ್ನ, ಆಧ್ಯಾತ್ಮಿಕ ಸಾಮರಸ್ಯವನ್ನ ಸಾಧಿಸೋದಿಕ್ಕೆ ಜನ್ಮ ತಾಳಿದರೋ ಅಂತಹ ಆಧ್ಯಾತ್ಮಿಕ ಸಾಮರಸ್ಯ, ತತ್ವ ಸಾಮರಸ್ಯ ಇಲ್ಲಿ ನೋಡಿ, ಕೇರಳದಲ್ಲಿ ಜನಿಸಿದಂತಹ ಶಂಕರಾಚಾರ್ಯರು ಇಲ್ಲಿ ಬಂದು ಶೃಂಗೇರಿಯಲ್ಲಿ ಮಠವನ್ನು ಸ್ಥಾಪಿಸಿದ್ರು. ದ್ವೈತ ಮತಾಚಾರ್ಯರಾಗಿರ್ತಕ್ಕಂತಹ ಮಧ್ವಾಚಾರ್ಯರು ಇಲ್ಲಿ ತಮ್ಮ ಜನ್ಮ ಕ್ಷೇತ್ರವನ್ನ ಕರ್ಮ ಕ್ಷೇತ್ರವನ್ನಾಗಿ ಮಾಡಿಕೊಂಡ್ರು. ಹೀಗೆ ಸಮನ್ವಯ ಅನ್ನುವಂಥದ್ದು, ಧರ್ಮ ಸಮನ್ವಯ, ಕರ್ಮ ಸಮನ್ವಯ, ಈ ಎಲ್ಲಾ ಸಮನ್ವಯದ ಭೂಮಿಯಾಗಿ ಕರ್ನಾಟಕ ಈಗಾಗಲೇ ಐತಿಹಾಸಿಕವಾಗಿತ್ತು. ಆದ್ರಿಂದ ಈ ದೇಶದಲ್ಲಿ, ಈ ಪ್ರದೇಶದಲ್ಲಿ, ಕನ್ನಡದ ನೆಲದಲ್ಲಿ ರಾಮಕೃಷ್ಣ ವಿವೇಕಾನಂದರ ಈ ಭಾವಧಾರೆ ಅನ್ನುವಂಥದ್ದು, ಆ ಒಂದು ಉದಾರ ಮನೋಭಾವ ಅನ್ನುವಂಥದ್ದು, ಸಾಮರಸ್ಯದ ಸಂದೇಶ ಅನ್ನುವಂಥದ್ದೇನು ನೂತನವಾಗಿರ್ತಕ್ಕಂತಹ ಸಂದೇಶವಾಗಿರಲಿಲ್ಲ. ನಮ್ಮ ನೆಲದ ಗುಣ, ಕನ್ನಡದ ಗುಣವೇ ಒಂದು ಸಾಮರಸ್ಯದ ಗುಣವಾಗಿತ್ತು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಹೀಗಾಗಿ ರಾಮಕೃಷ್ಣ ಭಾವಧಾರೆ ಅನ್ನುವಂಥದ್ದು, ರಾಮಕೃಷ್ಣ ಪರಮಹಂಸರ ಸಂದೇಶ ಅನ್ನುವಂಥದ್ದು, ಸ್ವಾಮಿ ವಿವೇಕಾನಂದರ ಸಂದೇಶ ಅನ್ನುವಂಥದ್ದು ಕನ್ನಡ ನೆಲವನ್ನ ಸಮೀಪಿಸಿದಾಗ, ಕನ್ನಡ ನೆಲವನ್ನ ತಲುಪಿದಾಗ ಇಲ್ಲಿನ ಜನರು ಹಾರ್ದಿಕವಾಗಿ ಅದನ್ನು ಬರಮಾಡ್ಕೋತಾರೆ. ಈಗ ರಾಮಕೃಷ್ಣ ಮಹಾಸಂಘದ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಸ್ಥಾನಗಳಲ್ಲಿ ನಮ್ಮ ಕರ್ನಾಟಕವು ಒಂದು. ನಾವು ಕೇವಲ 3-4 ಕೇಂದ್ರಗಳು ಇರುವಂಥದ್ದು ಈಗ ಅಧಿಕವಾಗಿ ಕೇಂದ್ರಗಳು ಆಗ್ತಾ ಇದೆ. ಇಡೀ ನಾಡಿನಾದ್ಯಂತ ರಾಮಕೃಷ್ಣ ವಿವೇಕಾನಂದ ಶಾರದಾ ದೇವಿಯವರ ಭಾವಧಾರೆ ಬೆಳೆಯುತ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಕನ್ನಡ ನೆಲದಲ್ಲಿ ಸ್ವಾಮಿ ವಿವೇಕಾನಂದರು ಅನ್ನುವಂತಹ ವಿಷಯವನ್ನ ಸಮೀಪಿಸೋದು ಒಳ್ಳೆಯದು ಅಂತ ನನಗನ್ನಿಸುತ್ತೆ. ಸ್ವಾಮಿ ವಿವೇಕಾನಂದರು ಕನ್ನಡದ ನೆಲಕ್ಕೆ ಅಡಿ ಇಟ್ಟಿದ್ದು ಯಾವಾಗ ಅಂತ ಹೇಳಿದ್ರೆ 1892 ಅಕ್ಟೋಬರ್ 15ನೇ ತಾರೀಕು ಅವರು ಮಹಾರಾಷ್ಟ್ರದ ಕೊಲ್ಲಾಪುರದಿಂದ ಬರ್ತಾರೆ. ಅಲ್ಲಿಂದ ಒಂದು ಪರಿಚಯ ಪತ್ರವನ್ನ, ಮಹಾರಾಜನಿಂದ ಒಂದು ಪರಿಚಯ ಪತ್ರವನ್ನು ತೆಗೆದುಕೊಂಡು ಬರ್ತಾರೆ. ಶ್ರೀಯುತ ಭಾಟೆ ಅನ್ನುವಂಥವರು ಅಲ್ಲಿ ಒಬ್ಬ ವಕೀಲರಾಗಿರ್ತಾರೆ. ಅವರ ಮನೆಗೆ ಬೆಳಗ್ಗೆ 6 ಗಂಟೆಗೆ ಅವರು ಬಾಗಿಲನ್ನು ತಟ್ತಾರಂತೆ. ಅವರ ಮಗ ಶ್ರೀ GS ಭಾಟೆ ಅನ್ನುವಂಥವರು ವಿಸ್ತೃತವಾಗಿ ಸ್ವಾಮಿ ವಿವೇಕಾನಂದರ ನೆನಪುಗಳನ್ನ ಬರೆದಿದ್ದಾರೆ. ಅದು ನಮ್ಮ ಪ್ರಬುದ್ಧ ಭಾರತ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಅಲ್ಲಿ ಅದನ್ನ ಸ್ವಾಮಿ ವಿವೇಕಾನಂದರನ್ನ ನೋಡಿದಾಗ ಆ ಹುಡುಗನಿಗೆ ಏನ್ ಅನಿಸ್ತು ಅಂತಂದ್ರೆ, ಇವರೊಬ್ಬ ಮಹಾರಾಜರು ಅಂತ ಅನಿಸ್ತಂತೆ. ಇವರೊಬ್ಬ ಸನ್ಯಾಸಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮಹಾರಾಜರ ನಿಲುವು, ಮಹಾ ವ್ಯಕ್ತಿಯ ನಿಲುವು, ಅವರ ಪೋಷಾಕೇನು, ಅವರು ಮಾಡ್ತಾ ಇರ್ತಕ್ಕಂತಹ ಶೈಲಿ ಏನು, ಸನ್ಯಾಸಿಗಳು ಇಂಗ್ಲಿಷನ್ನು ಮಾತಾಡಬಹುದು ಅನ್ನುವಂತಹ ಒಂದು ಅರಿವೇ ಇರಲಿಲ್ಲ.
ಅಲ್ಲಿನ ಸಂಪ್ರದಾಯಸ್ಥ ಬ್ರಾಹ್ಮಣರಲ್ಲಿ. ಆಮೇಲೆ ಇವರು ಬ್ರಾಹ್ಮಣರು ಅಲ್ಲ ಅನ್ನೋದು ಗೊತ್ತಾಯಿತು. ಹೀಗೆ ಸ್ವಾಮಿ ವಿವೇಕಾನಂದರಲ್ಲಿ ಆ ಭಾಟೆ ಮತ್ತು ಅವರ ಮಗ ಕಂಡುಕೊಂಡಿದ್ದೇನಪ್ಪ ಅಂತಂದ್ರೆ ಒಂದು ವಿನೂತನವಾಗಿರ್ತಕ್ಕಂತಹ ಸನ್ಯಾಸಿಯನ್ನ, ಆಧುನಿಕ ಸನ್ಯಾಸಿಯನ್ನ, ತೇಜಸ್ವಿ ಸನ್ಯಾಸಿ, ವಿದ್ವತ್ ಸನ್ಯಾಸಿ, ಆದರೆ ಆಧುನಿಕತೆ ಮೆರೆದಂತಹ ಸನ್ಯಾಸಿ. ಸ್ವಾಮಿ ವಿವೇಕಾನಂದರು ಹುಟ್ಟಿ ಹಾಕಿರ್ತಂತಹ ಸನ್ಯಾಸಿ ಸಂಪ್ರದಾಯವೂ ಕೂಡ ಅದೇ ರೀತಿ ಒಂದು ಆಧುನಿಕ ಸಂಪ್ರದಾಯ. ಆ GS ಭಾಟೆ ಅನ್ನುವಂಥವ್ರು ಚಿಕ್ಕ ಮಗು, ಅವಾಗ ಹುಡುಗ, ಅವನು ಹೇಳ್ತಾ, ಅವ್ರು ಬರೀತಾರೆ ಸ್ವಾಮಿ ವಿವೇಕಾನಂದರು ಒಂದು ಬನಿಯನ್ ಹಾಕೊಂಡಿದ್ರು ಅಂತ ಹೇಳಿ. ಆಗಿನ ಕಾಲದಲ್ಲಿ ಸನ್ಯಾಸಿಗಳು ಈ ಒಂದು ಆ ರೀತಿ ಬನಿಯನ್ ಅಥವಾ ಶರ್ಟನ್ನು ಹಾಕೊಳ್ತಕ್ಕಂತಹ ಪದ್ಧತಿನೇ ಇರಲಿಲ್ಲ. ಹಾಗೇನೆ ಇಂಗ್ಲಿಷ್ ಮಾತಾಡ್ತಾ ಇದ್ರು, ಎಲ್ಲ ರೀತಿಯ ಆಹಾರವನ್ನ ಇಷ್ಟ ಪಡ್ತಾ ಇದ್ರು. ಹೀಗೆ ಒಂದು ದೊಡ್ಡ ಆಘಾತವನ್ನೇ ಉಂಟು ಮಾಡಿದ್ರು ಅಂತ ಹೇಳಿದ್ರು ಸ್ವಾಮಿ ವಿವೇಕಾನಂದರು. ಆಧುನಿಕ ಸನ್ಯಾಸಿ ಸಂಪ್ರದಾಯ ಹೇಗಿರಬಹುದು, ಮುಂದೆ ರಾಮಕೃಷ್ಣ ಮಹಾಸಂಘದ ರೂಪದಲ್ಲಿ ಬಂತಲ್ಲ, ಆ ಒಂದು ಪ್ರತಿರೂಪವಾಗಿ ಅಲ್ಲಿ ಬೆಳಗಾವಿಯಲ್ಲಿ ಭಾಟೆ ಅವರ ಮನೆಯಲ್ಲಿ ಸ್ವಾಮಿ ವಿವೇಕಾನಂದರು ಕಾಣಿಸ್ಕೊಂಡ್ರು. ಭಾಟೆ ಅವರಿಗೆ ಅಚ್ಚರಿ ಆಗತ್ತೆ, ಸುಲಲಿತವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ, ವಿಶಾಲವಾದ ಜ್ಞಾನ ಭಂಡಾರ ಅವರದು, ಅಪಾರವಾಗಿರ್ತಕ್ಕಂತಹ ಬುದ್ಧಿಮತ್ತೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಸ್ವಾಮಿ ವಿವೇಕಾನಂದರು. ಹಲವಾರು ಜನ ಬಂದ್ರು ಸ್ವಾಮಿ ವಿವೇಕಾನಂದರನ್ನ ಮಾತಾಡಿಸ್ಲಿಕ್ಕೆ. ಬೆಳಗ್ಗೆ ಎಲ್ಲ 2, 3, 4 ಗಂಟೆಗಳ ಕಾಲ ಸತತವಾಗಿ ಸ್ವಾಮಿ ವಿವೇಕಾನಂದರು ಭಾಷಣ ಮಾಡ್ತಾ ಅವರು ಮಾತನಾಡ್ತಾ ಇದ್ರಂತೆ. ಅದು ಮಾತನಾಡ್ತಾ ಇದ್ರು ಅಂತಂದ್ರೆ ಸ್ವಾಮಿ ವಿವೇಕಾನಂದರೇ ಉತ್ತರಗಳನ್ನ ನೀಡ್ತಾ ಇದ್ರು, ಆದ್ರಿಂದ ಭಾಷಣ ಅಂತಾನೆ ಹೇಳಬಹುದು. ಚರ್ಚೆಯನ್ನ ಮಾಡ್ತಾ ಇದ್ರು ಅನೇಕ ವಿಷಯಗಳ ಬಗ್ಗೆ. ಇದೆಲ್ಲ ಮಾಹಿತಿಗಳು ನಮಗೆ ಲಭ್ಯವಾಗಿದೆ GS ಭಾಟೆಯವರ ನೆನಪುಗಳಿಂದ. ಒಬ್ಬ ಕಾರ್ಯನಿರ್ವಾಹಕ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದಂತೆ ಹೊರಗಡೆ ಕರ್ಮಠನಾಗಿದ್ದ, ಸಂಪ್ರದಾಯಸ್ಥನಂತೆ ಕಾಣಿಸ್ಕೊಳ್ತಾ ಇದ್ದ, ಆದ್ರೆ ಸಂದೇಹವಾಗಿ ಆಗಿದ್ದ. ಅವನು ಹೇಳ್ದ, ಧರ್ಮ ಅಂದ್ರೇನು? ಬರೀ ಆಚರಣೆಗಳಷ್ಟೇ. ಈ ಎಲ್ಲ ಧಾರ್ಮಿಕ ಆಚರಣೆಗಳೆಲ್ಲ ಸೇರ್ಕೊಂಡು ಒಂದು ಧರ್ಮ ಆಗಿದೆ, ಅದ್ರಲ್ಲೇನ್ ವಿಶೇಷ ಅಂತ ಕೇಳಿದ್ನಂತೆ. ಆ ಒಂದು ಧರ್ಮದ ಪರಿಕಲ್ಪನೆ ಅನ್ನೋದೇ ನಮ್ಮಲ್ಲಿ ಬಹಳ ಜನ ಈಗಲೂ ಕೂಡ ಇಟ್ಕೊಂಡಿರ್ತಕ್ಕಂತಹ ರೀತಿ. ಧರ್ಮ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಕಂದಾಚಾರಗಳು, ಪೂಜೆ ಮುಂತಾದವುಗಳು. ಆದ್ರೆ ಸ್ವಾಮಿ ವಿವೇಕಾನಂದರು ಅಲ್ಲಿ ಘೋಷಿಸ್ತಾರೆ, ಅದನ್ನೇ ಮುಂದೆ ಅವರು ತಮ್ಮ ಪ್ರವಚನಗಳಲ್ಲೂ ಹೇಳ್ತಾರೆ. ಧರ್ಮ ಅಂತಂದ್ರೆ ಇಂದ್ರಿಯಾತೀತವಾಗಿರ್ತಕ್ಕಂತಹ ಸತ್ಯವನ್ನ ಸಾಕ್ಷಾತ್ಕರಿಸಿಕೊಳ್ತಕ್ಕಂಥದ್ದು. ಒಂದು ಸ್ವಲ್ಪವಾದರೂ ಕೂಡ ಆಧ್ಯಾತ್ಮಿಕ ಅನುಭವ ಇಲ್ಲದ ಜೀವನ ಅಂತಂದ್ರೆ ಅದೆಂತಹ ಧಾರ್ಮಿಕ ಜೀವನ ಅಂತ ಹೇಳಿದ್ರು. ಇದನ್ನೇ ಮುಂದೆ ಸ್ವಾಮೀಜಿ ರಿಲಿಜನ್ ಇಸ್ ದಿ ರಿಯಲೈಸೇಷನ್ ಅಂತ ಹೇಳಿದ್ರು. ಆಮೇಲೆ ರಿಲಿಜನ್ ಇಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ ಆಲ್ರೆಡಿ ಇನ್ ಮ್ಯಾನ್. ಅನುಭವ ಇಲ್ಲದೆ ಧರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಆ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಹೇಳಿದ್ರು ಸ್ವಾಮಿ ವಿವೇಕಾನಂದರು, ನೀನು ಏನನ್ನೂ ಅನುಭವ ಮಾಡ್ಕೊಳ್ತಾ ಇದರಿಂದ ಅಟ್ಲೀಸ್ಟ್ ಒಂದು ಪ್ರೇತವನ್ನ, ಒಂದು ಭೂತವನ್ನ ನೀನೇನಾದ್ರೂ ಕಂಡಿದ್ರೆ ಅದೇ ಹೆಚ್ಚಿನದಾಗಿತ್ತು ಅಂತ ಹೇಳಿದ್ರು. ಹೀಗೆ ತರ್ಕಬದ್ಧವಾಗಿ ವೈಜ್ಞಾನಿಕವಾಗಿ ತಮ್ಮ ಸ್ವ ಅನುಭವದ ಆಧಾರದ ಮೇಲೆ ಸ್ವಾಮಿ ವಿವೇಕಾನಂದರು ಧರ್ಮದ ವ್ಯಾಖ್ಯಾನವನ್ನ ಅಲ್ಲಿ ಕೊಟ್ರು. ಇನ್ನೊಂದು ಮಹತ್ವವಾದ ವಿಷಯವನ್ನ ನಾವು ಗಮನಿಸಬೇಕು. ಸ್ವಾಮಿ ವಿವೇಕಾನಂದರಿಗೆ ನಮ್ಮ ಕನ್ನಡದ ನೆಲ, ನಮ್ಮ ಕರುನಾಡು ಕರ್ನಾಟಕ ಅನ್ನುವಂಥದ್ದು ಮುಂದೆ ಅವರು ಅಮೆರಿಕಾದಲ್ಲಿ ಯಾವ ಯಾವ ಪ್ರಯೋಗಗಳನ್ನ ಮಾಡಿದ್ರು, ಯಾವ ಯಾವ ವಿಚಾರಗಳನ್ನ ಪ್ರಸ್ತುತಪಡಿಸಿದ್ರು, ಅದೆಲ್ಲದರ ಬೀಜ ರೂಪವನ್ನ, ಅದೆಲ್ಲದರ ಸಾರಾಂಶವನ್ನ ಅವರಾಗಲೇ ನಮ್ಮ ಕನ್ನಡದ ಜನಗಳಿಗೆ ಉಣಬಡಿಸಿದ್ರು ಅನ್ನೋದನ್ನ ನೋಡ್ತೇವೆ ನಾವು. ಈಗ ಬೆಳಗಾಂನಲ್ಲಿ ಅವರ ಚರ್ಚೆಗಳಾಗಿರಬಹುದು, ಮುಂದೆ ಮೈಸೂರಿನಲ್ಲಿ ಮಹಾರಾಜರ ಜೊತೆ ನಡೆಸಿದಂತಹ ಒಂದು ಸಂಭಾಷಣೆಗಳಾಗಿರಬಹುದು.
ಅವೆಲ್ಲವೂ ಕೂಡ ಆ ವಿಚಾರಗಳಿದೆಯಲ್ಲ ಈಗಾಗಲೇ ಘನೀಭೂತವಾಗಿ ಅವರ ಮನಸ್ಸಿನಲ್ಲಿ ಇತ್ತು. ಅವೇ ಮುಂದೆ ಅದ್ಭುತವಾಗಿರ್ತಕ್ಕಂತಹ ಪ್ರವಚನಗಳಾಗಿ ಅಮೆರಿಕದ ನೆಲದಲ್ಲಿ, ಯುರೋಪಿನ ನೆಲದಲ್ಲಿ ಅವು ಪ್ರಕಟವಾಯಿತದು, ಅಭಿವ್ಯಕ್ತವಾಯಿತು. ಹೀಗೆ ಸ್ವಾಮಿ ವಿವೇಕಾನಂದರ ಚಿಂತನೆಯ ಗಭೀರತೆ ಅನ್ನೋದನ್ನ ಕನ್ನಡದ ಜನ ಅಮೆರಿಕಕ್ಕೆ ಸ್ವಾಮಿ ವಿವೇಕಾನಂದರು ಹೋಗೋದಕ್ಕಿಂತ ಮುಂಚೆನೆ ಇಲ್ಲಿನ ಜನ ಪಡ್ಕೊಂಡಿದ್ರು ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಆ ಇಂಜಿನಿಯರಿಗೆ ಅಸಾಧ್ಯವಾದಂತಹ ಕೋಪ ಬಂದ್ಬಿಡ್ತಂತೆ. ಆಗ ಭಾಟೆಯವರು ಸ್ವಲ್ಪ ಅವರಿಗೆ ಬೇಜಾರಾಯಿತು. ಆದ್ರೆ ಸ್ವಾಮಿ ವಿವೇಕಾನಂದರು ನಗನಗುತ್ತಾನೆ ಇದ್ರಂತೆ. GS ಭಾಟೆ ಅವ್ರ ಮಗ ಬರೀತಾರೆ, ಸ್ವಾಮಿ ವಿವೇಕಾನಂದರು ಎಂತಹ ಸಂದರ್ಭದಲ್ಲೂ ವಾದ ವಿವಾದದ ಸಂದರ್ಭದಲ್ಲಿ ಅವರ ಮನಸ್ಸಿನ ಸ್ಥಿಮಿತವನ್ನ ಅವರು ಕಳ್ಕೊಳ್ಳಿಲ್ಲ, ಶಾಂತವಾಗಿರ್ತಾ ಇದ್ರು, ಬಹಳಷ್ಟು ತಮಾಷೆ ಮಾಡ್ತಾ ಇದ್ರು, ಹಾಸ್ಯವನ್ನ ತೋರಿಸ್ತಾ ಇದ್ರು ಅಂತ ಹೇಳಿ. ಮುಂದೆ ನಾವು ನೋಡೋದು ಹರಿಪದ ಮಿತ್ರ ಅನ್ನುವಂತಹ ಅರಣ್ಯಾಧಿಕಾರಿಯ ಜೊತೆಗೆ ಸ್ವಾಮಿ ವಿವೇಕಾನಂದರ ಬಾಂಧವ್ಯ. ಅವನ ಮನೆಗೆ ಈ ಭಾಟೆಯವರು 1892 ಅಕ್ಟೋಬರ್ 18ನೇ ತಾರೀಕು ಕರ್ಕೊಂಡು ಹೋಗ್ತಾರೆ ಸ್ವಾಮೀಜಿ ಅವರನ್ನ. ಇವನಿಗೆ ಧರ್ಮದಲ್ಲಿ ತಿರಸ್ಕಾರ ಇತ್ತು. ಸಾಧುಗಳು ಠಕ್ಕರು, ಮೋಸಗಾರರು ಅನ್ನುವಂತಹ ಅಪನಂಬಿಕೆ ಬೇರೆ ಇವನಿಗೆ. ಆಮೇಲೆ ಅನ್ಕೊಂಡ, ಇವರು ನಾನು ಬಂಗಾಳದಿಂದ ಬಂದಿದ್ದೇನೆ, ಇವರು ಬಂಗಾಳಿ ಸಾಧುಗಳು, ನಮ್ಮನೆಗೆ ಬಂದ್ರೆ ಒಳ್ಳೆ ಆಹಾರ ಎಲ್ಲ ಸಿಗುತ್ತೆ, ಊಟ ಉಪಚಾರ ಸಿಗುತ್ತೆ ಅಂತ ಬಂದಿರಬಹುದು ಅಂತ ಅನ್ಕೊಂಡಂತೆ. ಆದ್ರೆ ಸ್ವಾಮಿ ವಿವೇಕಾನಂದರ ಶಾಂತ ಮುಖಮುದ್ರೆ, ಮಿಂಚಿನಂತೆ ಹೊಳಿತಾ ಇದ್ದಂತಹ ಕಣ್ಣುಗಳು, ಆಕರ್ಷಕ ವ್ಯಕ್ತಿತ್ವ, ಇದನ್ನ ನೋಡಿ ಕೇವಲ 10 ನಿಮಿಷದಲ್ಲಿ ಅವನು ಮನಃ ಪರಿವರ್ತನೆ ಆಯಿತು ಅಂತ ಅವನು ಬರ್ಕೋತಾನೆ. ಸ್ವಾಮಿ ವಿವೇಕಾನಂದರ ಜ್ಞಾನ ವೈಶಾಲ್ಯದಿಂದ ಅವನು ಪ್ರಭಾವಿತನಾಗಿದ್ದಂತೆ. 10 ನಿಮಿಷ ಮಾತನಾಡಿ ಆದ್ಮೇಲೆ ಅವನು ಹೇಳಿದಂತೆ, ಸ್ವಾಮೀಜಿ ನಮ್ಮನೆಗೆ ಬಂದ್ಬಿಡಿ ದಯವಿಟ್ಟು. ವಿವೇಕಾನಂದರು ಹೇಳಿದ್ರು, ವಕೀಲರ ಮನೆ ಇದೆ, ಅದೇ ನನಗೆ ಚೆನ್ನಾಗಿ ಒಗ್ಗಿದೆಯಪ್ಪ, ನಾನು ಯಾಕೆ ಬರ್ಲಿ ಅಂತ ಹೇಳಿದ್ರಂತೆ. ಆಯ್ತು, ಮಾರನೇ ದಿವಸ ಬೆಳಗ್ಗೆ ತಿಂಡಿಗೆ ಬನ್ನಿ ಅಂತ ಹೇಳ್ದ. ಇವನು ಕಾಯ್ತಾ ಇದ್ದಾನೆ, ಬರ್ದಲೇ ಇಲ್ಲ. ಮಾರನೇ ದಿವಸ 8 ಗಂಟೆ ಆಯ್ತು, 9 ಗಂಟೆ ಆಯ್ತು. ಹರಿಪದ ಮಿತ್ರ ಭಾಟೆಯವರ ಮನೆಗೆ ಬಂದು ನೋಡ್ತಾನೆ, ಅಲ್ಲಿ ಸುಮಾರು ಜನ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ವಕೀಲರು, ಗಣ್ಯ ವ್ಯಕ್ತಿಗಳು ಸುತ್ತುವರಿದಿದ್ದಾರೆ. ಸ್ವಾಮೀಜಿಯವರು ಇಂಗ್ಲಿಷ್ ಭಾಷೆಯಲ್ಲಿ, ಹಿಂದಿಯಲ್ಲಿ, ಸಂಸ್ಕೃತದಲ್ಲಿ ಅನೇಕ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದಾರಂತೆ. ಒಬ್ಬ ಯಾರೋ ಕೇಳಿದ್ನಂತೆ, ಸಂಧ್ಯಾವನ್ನೇ ಮಾಡ್ತೀವಿ ನಾವು, ಮಂತ್ರಗಳ ಅರ್ಥ ಗೊತ್ತಿಲ್ಲ, ಏನ್ ಪ್ರಯೋಜನ ಮಾಡೋದ್ರಿಂದ ಸಂಧ್ಯಾವಂದನೆ? ಅವನನ್ನ ಚೆನ್ನಾಗಿ ತರಾಟೆ ತಗೋತಾರೆ ಸ್ವಾಮಿ ವಿವೇಕಾನಂದರು. ನೀನು ಬ್ರಾಹ್ಮಣನಾಗಿದ್ದು ಮೊದಲು ಸಂಧ್ಯಾವಂದನೆ ಮಂತ್ರಗಳ ಅರ್ಥವನ್ನ ತಿಳ್ಕೋಬೇಕಾಗಿತ್ತು, ತಿಳ್ಕೊಳ್ಳಿಲ್ಲ ನೀನು. ಆದ್ರೂ ಪರವಾಗಿಲ್ಲ, ನೀನು ಅರ್ಥ ತಿಳ್ಕೊಳ್ಳದೇನೆ ನೀನು ಮಂತ್ರವನ್ನ ಹೇಳಿದ್ರು ಕೂಡ ನಾನು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಪುಣ್ಯದ ಕೆಲಸ, ಪಾಪ ಕಾರ್ಯವಲ್ಲ ಅನ್ನುವಂತಹ ಶ್ರದ್ಧೆ ಇದ್ರೆ ಖಂಡಿತವಾಗ್ಲೂ ಸಂಧ್ಯಾವಂದನೆಯ ಫಲ ನಿನಗೆ ಸಿಗುತ್ತೆ ಅಂತ ಹೇಳಿ ಉತ್ತರ ಕೊಟ್ರಂತೆ. ಆಮೇಲೆ ಅವರನ್ನೆಲ್ಲ ಮಾತನಾಡಿ ಕಳಿಸಿದ ಮೇಲೆ ಜನಗಳು ಬಂದಿದ್ದವರನ್ನ ಹರಿಪದ ಮಿತ್ರನಿಗೆ ಹೇಳ್ತಾರೆ, ಇಷ್ಟು ಜನರಿಗೆ ನಿರಾಶೆ ಮಾಡ್ಲಿಕ್ಕೆ ಮನಸ್ಸಾಗ್ಲಿಲ್ಲಪ್ಪ ಅಂತ ಹೇಳಿ ಅವನ ಜೊತೆಗೆ ಬೆಳಗಿನ ತಿಂಡಿಗೆ ಹೋಗ್ತಾರೆ. ಹರಿಪದ ಮಿತ್ರ ಹೇಳ್ತಾನೆ, ಬಹಳ ಒತ್ತಾಯ ಮಾಡ್ತಾನೆ, ನಮ್ಮ ಮನೆಗೆ ಬಂದ್ಬಿಡಿ ಅಂತ. ನೋಡೋ, ನೀನು ಬಂಗಾಳದ ದೇಶದಿಂದ ಬಂದಿದ್ದವನು, ಅವ್ರು ಏನ್ ಅನ್ಕೋತಾರೆ, ನನ್ನ ಅತಿಥಿಗಳು ಬಂಗಾಳಿಗಳೆಲ್ಲ ಒಂದಾಗಿ ಸೇರ್ಬಿಟ್ರು ಅಂತ ಅನ್ಕೋತಾರೆ. ಇವರ ಅನುಮತಿ ಪಡೆದ್ರೆ, ಇವರ ಅನುಮತಿ ಕೊಟ್ರೆ ನಾನು ಬರ್ತೇನೆ ಅಂತ ಬಹಳ ಒತ್ತಾಯ ಮಾಡಿದ್ಮೇಲೆ ಹೇಳ್ತಾರೆ. ವಕೀಲರು, ಭಾಟೆಯವರು ಒಪ್ಪಿಗೆ ಕೊಡ್ತಾರೆ. ಆಮೇಲೆ ಹರಿಪದ ಮಿತ್ರನ ಮನೆಗೆ ಸ್ವಾಮಿ ವಿವೇಕಾನಂದರು ಬರ್ತಾರೆ. ಹರಿಪದ ಮಿತ್ರನ ನೆನಪುಗಳು ನಮ್ಮ ರೆಮಿನಿಸೆನ್ಸಸ್ ಆಫ್ ಸ್ವಾಮಿ ವಿವೇಕಾನಂದ ಅನ್ನುವಂತಹ ಇಂಗ್ಲಿಷ್ ಪುಸ್ತಕ ಇದೆ. ಅದಲ್ಲದೆ ಕನ್ನಡದ ಅನುವಾದ ಕೂಡ ಅತ್ಯಂತ ಸುಂದರವಾಗಿದೆ. ಆ ವಿವೇಕಾನಂದರ ಸ್ಮೃತಿಗಳು
ಅದರಲ್ಲಿ ಬಹಳ ಬಹಳ ದೀರ್ಘವಾಗಿರ್ತಕ್ಕಂತಹ ನೆನಪುಗಳನ್ನು ನೋಡಬಹುದು. ಅನೇಕ ರೀತಿಯ ಚರ್ಚೆಗಳಿವೆ ಅಲ್ಲಿ. ಆದ್ರೆ ಒಂದೆರಡು ತುಣುಕುಗಳನ್ನ ನಾವು ನೋಡೋದಾದ್ರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮ ಬಡತನ ನೀಗಬೇಕು ಅಂದ್ರೆ ನಾವು ಶ್ರೀಮಂತರಾಗಬೇಕು ಅಥವಾ ರಾಜರಾಗಬೇಕು. ಆ ರಾಜನಾಗೋದಕ್ಕೆ ಪ್ರಯತ್ನ ಪಡಬೇಕಾದ್ರೆ ನಮ್ಮ ಸಾಮರ್ಥ್ಯದಲ್ಲಿ ನಮಗೆ ಶ್ರದ್ಧೆ ಇರಬೇಕು. ಶ್ರದ್ಧೆ ಇಲ್ಲದೇನೆ ಏನೂ ಸಾಧ್ಯವಿಲ್ಲ. ಆದ್ರೆ ಧರ್ಮದ ವಿಷಯಕ್ಕೆ ಬಂದ್ರೆ ಸ್ವಂತ ಅನುಭವ ಇಲ್ಲದೆ ಶ್ರದ್ಧೆ ಬರೋದಿಲ್ಲ, ಶ್ರದ್ಧೆ ಇಲ್ಲದೆ ಸ್ವಂತ ಅನುಭವ ಇರೋದಿಲ್ಲ. ಆದ್ದರಿಂದ ನಮ್ಮ ಆಚಾರ್ಯರು, ಶಾಸ್ತ್ರಗಳು ಏನು ಹೇಳುತ್ತೆ ಅದರಲ್ಲಿ ನಮಗೆ ಶ್ರದ್ಧೆ ಇರಬೇಕು. ಆದರೆ ಸ್ವಂತ ಅನುಭವವನ್ನ ಗಳಿಸ್ಕೊಳ್ಳೋದಿಕ್ಕೆ ನಾವು ಪ್ರಯತ್ನ ಪಡಬೇಕು. ಇದೇ ನಿಜವಾಗಿರ್ತಕ್ಕಂತಹ ಧರ್ಮ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಕೇವಲ ಧಾರ್ಮಿಕ ವಿಷಯಗಳಲ್ಲಿ ಪಂಡಿತರು ಅಂತ ಅನ್ಕೊಂಡಿದ್ದ ಹರಿಪದ ಮಿತ್ರ. ಅವರು ಪಿಕ್ವಿಕ್ ಪೇಪರ್ಸ್ ಅನ್ನುವಂತಹ ದೊಡ್ಡ ಕಾದಂಬರಿ, ಅದರಿಂದ ಪುಟಾನುಗಟ್ಟಲೆ ಉದ್ಧರಿಸ್ತಾ ಇದ್ದಾರೆ. ಅದು ಕಷ್ಟವಾದ ಇಂಗ್ಲಿಷ್ ಬೇರೆ. ಇವನಿಗೆ ಗಾಬರಿ ಆಗೋಯ್ತು. ಇಷ್ಟೆಲ್ಲ ಪುಟಗಟ್ಟಲೆ ನೀವು ಉದ್ಧರಿಸ್ತಾ ಇದ್ದೀರಲ್ಲ ಸ್ವಾಮೀಜಿ, ಎಷ್ಟು ಸತಿ ಓದಿದ್ದೀರಿ ಅಂತ ಕೇಳ್ದ ಹುಚ್ಚುಚ್ಚಾಗಿ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, 2 ಸತಿ ಓದಿದ್ ನಾನು. ಒಂದು ನಾನು ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಓದಿದ್ದೆ, ಈಗ 6 ತಿಂಗಳ ಹಿಂದೆ ಓದಿದ್ದೆ ಅಷ್ಟೇ. 2 ಸತಿ ಓದಿದ್ದಷ್ಟೇ. ಸುಮಾರು 1000 ಪುಟ ಇರ್ಬೋದು ಅದು. ಆ ಕಾದಂಬರಿಯ ಪುಟಗಳನ್ನು ಕೂಡ ಸ್ವಾಮಿ ವಿವೇಕಾನಂದರು ಉದ್ಧರಿಸ್ತಾ ಇದ್ರು. ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಒಂದು ಸಂದೇಶವನ್ನ ಸ್ವಾಮಿ ವಿವೇಕಾನಂದರು ಇಲ್ಲಿ ನೀಡ್ತಾರೆ. ಅವನಿಗೆ ಆಶ್ಚರ್ಯ ಆಯ್ತು ಹರಿಪದ ಮಿತ್ರನಿಗೆ, ಅದು ಹೇಗೆ ಸಾಧ್ಯ ಅಂತ ಕೇಳ್ದ. ಅದಕ್ಕೆ ಸ್ವಾಮಿ ವಿವೇಕಾನಂದರು, ನೋಡಪ್ಪ, ಮೊದಲು ದೈಹಿಕ ಶಕ್ತಿಗಳ ಮೇಲೆ ನಿಯಂತ್ರಣವನ್ನ ಸಾಧಿಸ್ಕೊಳ್ಬೇಕು. ದೈಹಿಕ ಶಕ್ತಿಗಳನ್ನ ವ್ಯರ್ಥವಾಗಿ ಉಪಯೋಗಿಸಬಾರದು, ಅದನ್ನ ಮಾನಸಿಕ ಶಕ್ತಿಯಾಗಿ ಪರಿವರ್ತಿಸಬೇಕು. ಗೊತ್ತು ಗುರಿ ಇಲ್ಲದ ಮನಸ್ಸಿನಿಂದ ಲಾಲಸೆಗಾಗಿ ದೈಹಿಕ ಶಕ್ತಿಯನ್ನು ನಾವು ಪೋಲು ಮಾಡಿಕೊಂಡ್ರೆ ಅದು ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅದರಿಂದ ಮಾನಸಿಕ ಧಾರಣ ಶಕ್ತಿ ಅನ್ನೋದು ನಾಶವಾಗಿ ಹೋಗುತ್ತೆ. ಅದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತಾರೆ ಅವರು. ಯಾವತ್ತೂ ಕೂಡ ನಮ್ಮ ಮನಸ್ಸನ್ನ ಏಕಾಗ್ರಗೊಳಿಸಬೇಕು. ಯಾವ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ಪೂರ್ತಿ ಮನಸ್ಸಿಡ್ಬೇಕು. ನಾನು ಒಬ್ಬ ಸಂತರನ್ನ ನೋಡಿದ್ದೆ, ಅವರ ಹೆಸರು ಪವಾಹಾರಿ ಬಾಬಾ ಅಂತ ಹೇಳಿ. ಅವರು ಜಪಧ್ಯಾನಗಳನ್ನ ಎಷ್ಟು ನಿಷ್ಠೆಯಿಂದ ಮಾಡ್ತಾ ಇದ್ರೋ ಅದೇ ರೀತಿ ಅವ್ರ ಹತ್ರ ಒಂದು ಹಿತ್ತಾಳೆ ಪಾತ್ರೆ ಇತ್ತಂತೆ. ಆ ಹಿತ್ತಾಳೆ ಪಾತ್ರೆಯನ್ನು ಕೂಡ ಅದನ್ನ ಚಿನ್ನ ಹೊಳೆಯುವ ಹಾಗೆ ಹೊಳೆಯುವಂತೆ ಅದನ್ನ ಪರಿಷ್ಕಾರ ಮಾಡ್ತಾ ಇದ್ರಂತೆ, ತೊಳೆದಿಡ್ತಾ ಇದ್ರಂತೆ. ಅಷ್ಟೇ ನಿಷ್ಠೆಯಿಂದ ಮಾಡ್ತಾ ಇದ್ರಂತೆ. ಹೀಗೆ ಒಂದು ಕೆಲಸವನ್ನ ನಾವು ನಿಷ್ಠೆಯಿಂದ ಏಕಾಗ್ರತೆಯಿಂದ ಮಾಡೋದಕ್ಕೆ ಸಾಧ್ಯವಾದರೆ ನಾವು ಧ್ಯಾನವನ್ನು ಕೂಡ ಮಾಡಬಹುದು, ಏಕಾಗ್ರತೆಯನ್ನ ಸಿದ್ಧಿಸಿಕೊಳ್ಳಬಹುದು ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಇದನ್ನೇ ಮುಂದೆ ಸ್ವಾಮಿ ವಿವೇಕಾನಂದರ ಪ್ರವಚನಗಳಲ್ಲಿ ನಾವು ನೋಡ್ತೇವೆ, ರಾಜಯೋಗವಾಗಿ ರೂಪುಗೊಳಿಸಿಕೊಂಡಿರೋದನ್ನು ನೋಡ್ತೇವೆ ನಾವು. ಅದಕ್ಕೆ ನಾನು ಹೇಳಿದ್ದು, ಯಾವ್ಯಾವ ವಿಚಾರಗಳನ್ನ ಸ್ವಾಮಿ ವಿವೇಕಾನಂದರು ನಮ್ಮ ನೆಲದಲ್ಲಿ, ಕರ್ನಾಟಕ ನೆಲದಲ್ಲಿ ಆಡಿದರೋ ಅದೇ ವಿಚಾರಗಳನ್ನ ಅವರು ಇನ್ನೂ ಕೂಡ ವಿಸ್ತೃತವಾಗಿ ಕ್ರಮಬದ್ಧವಾಗಿ 4 ಯೋಗಗಳಲ್ಲಿ ತಮ್ಮ ಪ್ರವಚನಗಳಲ್ಲಿ ಇಡೀ ಪ್ರಪಂಚದಾದ್ಯಂತ ಬಿತ್ತರಿಸಿದ್ರು. ಇವರ ಸಂದೇಶವನ್ನು ಆಲಿಸಿಕೊಂಡ ಮೊದಲ ಜನಗಳು ನಾವು ಕರ್ನಾಟಕದವರು ಅಂತ ನಮಗೆ ಹೆಮ್ಮೆ ಆಗ್ಬೇಕು ಅಂತ ಅರ್ಥ. ಹರಿಪದ ಮಿತ್ರನ ಪತ್ನಿಗೆ ಮಂತ್ರ ದೀಕ್ಷೆ ತಗೋಬೇಕು ಅಂತ ಆಸೆ ಇತ್ತು. ಆದ್ರೆ ಹರಿಪದ ಹೇಳ್ದ, ನೀನ್ ಯಾವತ್ತ ದೀಕ್ಷೆ ತಗೋತೀಯೋ ಆ ಗುರುವಿಗೆ ನನಗೆ ಒಪ್ಪಿಗೆ ಆಗದಿದ್ರೆ ನನಗೆ ಸರಿ ಹೋಗೋದಿಲ್ಲ, ಕಿರಿಕಿರಿ ಆಗತ್ತೆ ಆ ಗುರು ಬಂದ್ರೆ ಮನೆಗೆ. ಆದ್ರಿಂದ ಇಬ್ಬರಿಗೂ ಒಪ್ಪಿಗೆ ಆಗುವಂತಹ ಗುರು ಸಿಕ್ಕರೆ ಮಂತ್ರ ದೀಕ್ಷೆ ತೆಗೆದುಕೊಳ್ಳೋಣ ಅಂತ. ಈಗ ಇಬ್ಬರಿಗೂ ಒಪ್ಪಿಗೆ ಆಗ್ತಕ್ಕಂತಹ ಒಬ್ಬ ಶ್ರೇಷ್ಠ ಗುರು ಸಿಕ್ಕಿದ್ದಾರೆ. ಅದರಿಂದ ಇಬ್ರು ಕೂಡ 27ನೇ ತಾರೀಕು
27ನೇ ತಾರೀಕು ಅಕ್ಟೋಬರ್ ಅವರಿಬ್ರು ಕೂಡ ಮಂತ್ರ ದೀಕ್ಷೆಯನ್ನು ತೆಗೆದುಕೊಂಡ್ರಂತೆ. 25ನೇ ತಾರೀಕು 1892 ಅಕ್ಟೋಬರ್ ಅವರು ಮಂತ್ರ ದೀಕ್ಷೆ. ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಅವ್ರು ಯಾರು ಮಂತ್ರ ದೀಕ್ಷೆ ಕೊಟ್ಟಿದ್ರೆ ಐತಿಹಾಸಿಕವಾಗಿ ದಾಖಲಾಗಿರ್ತಕ್ಕಂಥದ್ದು ಇದು ಪ್ರಾಯಶಃ ಮೊದಲ ಮಂತ್ರ ದೀಕ್ಷೆ, ಅದು ಕನ್ನಡದ ನೆಲದಲ್ಲಿ ಅನ್ನುವಂಥದ್ದು ನಮಗೆಲ್ಲ ಹೆಮ್ಮೆಯನ್ನಂತ ಉಂಟು ಮಾಡುವಂತಹ ವಿಷಯ. ಹೀಗೆ ರಾಜಕೀಯ, ಸಾಮಾಜಿಕ, ನೈತಿಕ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಅನೇಕ ವಿಷಯಗಳನ್ನು ತಿಳ್ಕೊಂಡ. ಅವನ ಜೀವನವೇ ಪರಿವರ್ತನೆ ಆಗೋಯ್ತು. ಅವನು ಆಫೀಸ್ನಲ್ಲಿ ಅವನ ಮೇಲ್ನವರು ಅವನಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದ. ತುಂಬಾ ಕಿರಿಕಿರಿ ಆಗ್ತಾ ಇತ್ತು ಅವನಿಗೆ ಆಫೀಸ್ನಲ್ಲಿ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನೀನು ಅದಕ್ಕೆ ಸಂಬಳ ತಗೋತೀಯ, ನೀನೇನ್ ಸುಮ್ಮನೆ ಮಾಡ್ತಾ ಇಲ್ಲ ಅಲ್ಲಿ. ಆದ್ದರಿಂದ ನೀನೇನ್ ಮಾಡ್ಬೇಕು ಅಂತಂದ್ರೆ ನಿನ್ನ ಕೆಲಸದ ಮೇಲೆ ನಿಷ್ಠೆಯಿಂದ ಮಾಡ್ಬೇಕು. ನೀನು ಕೆಲಸದ ಬಗ್ಗೆ ಗಮನ ಕೊಡು, ಅದನ್ನ ನಿಷ್ಠೆಯಿಂದ ಮಾಡು. ಆವಾಗ ಬೇರೆ ಯಾರು ಏನು ಹೇಳಿದ್ರು ಕೂಡ ಅದನ್ನ ನಿನ್ನ ಮನಸ್ಸನ್ನ ಪ್ರಕ್ಷುಬ್ಧಗೊಳಿಸೋದಿಲ್ಲ. ನೀನು ಯಾವ ಸಮಯದಲ್ಲಾದ್ರೂ ಕೂಡ ನೀನು ರಾಜೀನಾಮೆ ನೀಡ್ಬೋದಲ್ಲ. ನೀನ್ ರಾಜೀನಾಮೆ ನೀಡ್ದೆ ಅಂತಂದ್ರೆ ಅವರೇ ನಿನ್ ಹಿಂದೆ ಬಂದು ಮತ್ತೆ ಕೆಲ್ಸಕ್ಕೆ ಬಾ ಅಂತ ಹೇಳೋದಿಲ್ಲ. 100 ಜನ ಕಾಯ್ತಾ ಇದ್ದಾರೆ. ನಿನಗೆ ಬೇಕು ಕೆಲಸ, ನೀನು ಮಾಡಬೇಕು ಕೆಲಸ, ನಿಷ್ಠೆಯಿಂದ ಮಾಡು. ಹಾಗೆ ಆ ಮೂಲಕವೇ ನೀನು ನಿನ್ನ ಮೇಲಧಿಕಾರಿಗಳ ಮನಸ್ಸನ್ನ ಗೆಲ್ಲಬೇಕು ಅಂತ ಒಂದು ಪ್ರಾಕ್ಟಿಕಲ್ ವೇದಾಂತ. ಸ್ವಾಮಿ ವಿವೇಕಾನಂದರು ಮುಂದೆ ಆನುಷ್ಠಾನಿಕ ವೇದಾಂತ ಅಂತ ಅದನ್ನ ಪ್ರಚಾರ ಮಾಡ್ತಾರೆ. ವೇದಾಂತವನ್ನ ದಿನನಿತ್ಯಕ್ಕೆ ಉಪಯೋಗಿಸ್ಕೊಳ್ಳೋದು ಹೇಗೆ, ವೇದಾಂತದ ತತ್ವಗಳನ್ನ ಉಪಯೋಗಿಸ್ಕೊಂಡು ನಮ್ಮ ಜೀವನವನ್ನ ಸಮರ್ಥವಾಗಿ ನಡೆಸೋದು ಹೇಗೆ, ಇದನ್ನ ಸ್ವಾಮಿ ವಿವೇಕಾನಂದ ಹೈಪದ ಮಿತ್ರನಿಗೆ ಹೇಳಿಕೊಡ್ತಾರೆ. ಇದನ್ನೇ ಮುಂದೆ ಅನುಷ್ಠಾನ ವೇದಾಂತ ಎಂಬ ಹೆಸರಿನಿಂದ ಅದ್ಭುತವಾಗಿರ್ತಕ್ಕಂತಹ 3 ಪ್ರವಚನಗಳನ್ನ ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಮಾಡಿದ್ರು. ಕಡೆಯಲ್ಲಿ ಅವ್ರು ಹೇಳಿದ್ರು, ನಾನಾಗ್ಲೇ 9 ದಿವಸ ಇದ್ದಾಯ್ತು ನಿನ್ನ ಮನೆಯಲ್ಲಿ, ನವರಾತ್ರಿ ಅಂತ ಕಳೆದು ಹೋಯ್ತು ಹರಿಪದ ಮಿತ್ರನ ಮನೆಯಲ್ಲಿ. ಅಕ್ಟೋಬರ್ 27ನೇ ತಾರೀಕು ಸ್ವಾಮಿ ವಿವೇಕಾನಂದರು ಮರ್ಮಗೋವಕ್ಕೆ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಒಂದು ಒಳ್ಳೆಯ ಛಾಯಾಚಿತ್ರ ಫೋಟೋವನ್ನು ತೆಗೆಸ್ಕೋತಾರೆ. ಅದ್ಭುತವಾಗಿರ್ತಕ್ಕಂತಹ ಫೋಟೋ ನಿಮಗೆ ನೋಡೋದಾದ್ರೆ ನೋಡ್ಬೋದು. ನೋಡಿ, ಕೊಲ್ಹಾಪುರ ಚಪ್ಪಲಿಯನ್ನು ಹಾಕೊಂಡಿದ್ದಾರೆ. ಸುರಸುಂದರವಾಗಿರ್ತಕ್ಕಂತಹ ಒಂದು ಮುಖ ಇದು. ನಮ್ಮ ಬೆಳಗಾವಿ ಆಶ್ರಮದಲ್ಲಿ ಅದನ್ನ ಮಹತ್ವ ನೀಡಿ ಇಟ್ಟಿದ್ದಾರೆ. ಅದನ್ನ ಗೋವಾಕ್ಕೆ ಹೋಗ್ತಾರವ್ರು. ಅಲ್ಲಿನ ವಿಷಯಗಳ ಬಗ್ಗೆ ನಾವೇನಷ್ಟು ವಿಚಾರ ಮಾಡೋದಿಲ್ಲ. ಆದ್ರೆ ಒಂದು ಹೇಳಬೇಕು, ಅಲ್ಲಿನ ಕ್ಯಾಥೋಲಿಕ್ ಚರ್ಚಿಗೆ ಹೋಗಿ ಲ್ಯಾಟಿನ್ ಭಾಷೆನಲ್ಲಿ ಅವರ ಧರ್ಮ ಗ್ರಂಥಗಳನ್ನ ಅಧ್ಯಯನ ಮಾಡ್ತಾರೆ ಸ್ವಾಮಿ ವಿವೇಕಾನಂದರು. ಕೆಲವೇ ದಿವಸಗಳಲ್ಲಿ ಅದನ್ನೆಲ್ಲ ಕರಗತ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿನ ಪಾದ್ರಿಗಳು, ಅಲ್ಲಿನ ಕ್ರೈಸ್ತ ಪುರೋಹಿತರು ಕೂಡ ಅವರ ವಿದ್ವತ್ತನ್ನ ಮೆಚ್ಕೋತಾರೆ. ಗೋವಾದಿಂದ ಸ್ವಾಮಿ ವಿವೇಕಾನಂದರು ಧಾರವಾಡಕ್ಕೆ ಬರ್ತಾರೆ ಅನ್ನೋದು ದಾಖಲಾಗಿದೆ. ಧಾರವಾಡಕ್ಕೆ ರೈಲ್ನಲ್ಲಿ ಬರ್ತಾರಂತೆ. ಧಾರವಾಡದಲ್ಲಿ ಖಂಡಿತವಾಗ್ಲೂ ಕೂಡ ಅವರು 1 ದಿವಸ ಉಳ್ಕೊಂಡಿರ್ಬೋದು. ದುರದೃಷ್ಟವಶಾತ್ ಅವ್ರು ಎಲ್ಲಿ ಉಳ್ಕೊಂಡ್ರು, ಯಾರ ಮನೇಲಿ ಉಳ್ಕೊಂಡ್ರು, ಅಲ್ಲಿ ನಡೆದಂತಹ ಘಟನೆಗಳೇನು ನಮ್ಗೆ ಯಾವುದು ಕೂಡ ನಮಗೆ ಸಿಕ್ಕಿಲ್ಲ. ಮುಂದೆ ನಾವು ನೋಡ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದರನ್ನ ಬೆಂಗಳೂರಿನಲ್ಲಿ, ಧಾರವಾಡದಿಂದ ನೇರವಾಗಿ ಬೆಂಗಳೂರಿಗೆ ಬರ್ತಾರೆ. ಅಲ್ಲಿ ಡಾಕ್ಟರ್ ಪದ್ಮನಾಭನ್ ಪಲ್ಪು ಅನ್ನುವರ ಮನೆಯಲ್ಲಿ ಉಳ್ಕೋತಾರೆ. ಅವರು ಮೂಲತಃ ಕೇರಳದವರು, ಎಳವ ಜಾತಿಗೆ ಸೇರಿದಂಥವರು, ಹಿಂದುಳಿದ ಜನಾಂಗ ಅದು. ಆ ಹಿಂದುಳಿದ ಜನಾಂಗವನ್ನ ಕೇರಳದಲ್ಲಿ ಅತ್ಯಂತ ನಿಕೃಷ್ಟವಾಗಿ ಕಾಣ್ತಾ ಇದ್ರು. ಅವರಿಗೆ ಶೈಕ್ಷಣಿಕ ಸೌಲಭ್ಯಗಳಿರ್ಲಿಲ್ಲ, ಅವರಿಗೆ ಕೆಲಸ ಸಿಗ್ತಾ ಇರಲಿಲ್ಲ. ಅವರ ಹತ್ರ ಬಂದ್ರೇನೆ ಒಂದು ಅಸಹ್ಯ ಅಂತ ಹೇಳಿ ಅವರನ್ನ ಅಸ್ಪೃಶ್ಯರ ಹಾಗೆ ನಡೆಸ್ಕೋತಾ ಇದ್ರು ಮೇಲ್ವರ್ಗದ ಜನ.
ಕೇರಳದ ಸಾಮಾಜಿಕ ಪರಿಸ್ಥಿತಿ ಅನ್ನುವುದು ಅತ್ಯಂತ ಹದಗೆಡಿದಿತ್ತು ಆ ಸಮಯದಲ್ಲಿ. ಇದನ್ನೆಲ್ಲ ಪಲ್ಪು ತೋಡ್ಕೋತಾರೆ. ನಾವು ಪ್ರಬುದ್ಧ ಭಾರತದಲ್ಲಿ ಪಲ್ಪು ಅವರ ಇಡೀ ಜೀವನವನ್ನ ಒಂದು ಲೇಖನವಾಗಿ ನಾವು ಪ್ರಕಟ ಮಾಡಿದ್ದೇವೆ. ಅದನ್ನ ಓದಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅವರಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೂ ಕೂಡ ಎಷ್ಟೋ ಅಡೆತಡೆಗಳು ಉಂಟಾದವು. ಕಡೆಯಲ್ಲಿ ಅವರು ಮದ್ರಾಸ್ನಲ್ಲಿ ಹೋಗಿ ಮೆಡಿಕಲ್ ಕಾಲೇಜ್ನಲ್ಲಿ ಓದಿದ್ರು. ಕೇರಳದಲ್ಲಿ ಸಿಕ್ಲಿಲ್ಲ ಅವರಿಗೆ. ಕಡೆಯಲ್ಲಿ ಕೇರಳದಲ್ಲಿ ಅವರಿಗೆ ಒಂದು ಒಳ್ಳೆ ಉದ್ಯೋಗನೂ ಕೊಡ್ಲಿಲ್ಲ. ಎಂಥ ಹೀನಾಯಕರ ಪರಿಸ್ಥಿತಿ. ಅತ್ಯಂತ ಮೇಧಾವಿ ಸ್ವಾಮಿ ವಿಶ್ವೇಶ್ವರಯ್ಯನಂತವರ ಅಂಥ ಮೇಧಾವಿ ಅವರು, ಮೆಡಿಕಲ್ ಆಫೀಸರ್ ಅವರು. ಆದ್ರೆ ಅವ್ರಿಗೆ ಒಂದು ಒಳ್ಳೆ ಕೆಲಸ ಸಿಗ್ಲಿಲ್ಲ. ಆದ್ರೆ ಕರ್ನಾಟಕಕ್ಕೆ ಬಂದು ಬೆಂಗಳೂರಿನಲ್ಲಿ ಅವರು ಕೆಲಸ ಹುಡುಕೋಬೇಕಾಯ್ತು. ಈ ಪರಿಸ್ಥಿತಿಯನ್ನೆಲ್ಲ ಸ್ವಾಮಿ ವಿವೇಕಾನಂದರಲ್ಲಿ ತೋಡ್ಕೊಂಡ್ರು. ನೋಡಿ, ಸ್ವಾಮಿ ವಿವೇಕಾನಂದರ ಸಮಾಜ ಸುಧಾರಣೆ ಅಂತ ಹೇಳ್ತೇವೆ, ಅವರು ಸುಧಾರಣೆನೆ ಒಪ್ತಿರ್ಲಿಲ್ಲ. ಯಾವುದನ್ನು ನಾವು ಸುಧಾರಣೆ ಅಂತ ಕರಿತೀವಿ, ಸ್ವಾಮೀಜಿ ಒಪ್ತಿರ್ಲಿಲ್ಲ. ಆಮೂಲಾಗ್ರ ಪರಿವರ್ತನೆಯಲ್ಲಿ ಅವರು ನಂಬಿಕೆಯನ್ನು ಇಟ್ಟಿದ್ರು. ಇದು ರಿಫಾರ್ಮೇಶನ್ ಅನ್ನುವಂಥದ್ರಲ್ಲಿ ಅವರಿಗೆ ಕಾಸ್ಮೆಟಿಕ್ ಮೇಲಿಗೆ ಒಂದು ಇದನ್ನ ಮಾಡಿ ರಿಫಾರ್ಮೇಶನ್ ಅನ್ನ ಮಾಡುವಂತಹದ್ರ ಅವರಿಗೆ ನಂಬಿಕೆ ಇರಲಿಲ್ಲ. ಸುಧಾರಣೆ, ಸಮಾಜದಲ್ಲಿ ಆಮೂಲಾಗ್ರವಾಗಿ ಪರಿವರ್ತನೆ ಉಂಟಾಗಬೇಕು ಅನ್ನುವಂತಹ ದೃಷ್ಟಿಕೋನ ಸ್ವಾಮಿ ವಿವೇಕಾನಂದರು ಮುಂದೆ ನಾವು ನೋಡೋದು 1897ರಲ್ಲಿ ಅವರು ವಾಪಸ್ಸು ಬಂದ ಮೇಲೆ ಅಮೆರಿಕದಿಂದ ನಮ್ಮ ಭಾರತೀಯ ಸಮಾಜದ ಉದ್ಧಾರಕ್ಕಾಗಿ, ಬಡ ಜನರ, ನಿರ್ಗತಿಕರ ಉದ್ಧಾರಕ್ಕಾಗಿ, ಅವರನ್ನ ಮೇಲೆತ್ತುವುದಕ್ಕಾಗಿ ಎಂತಹ ಅದ್ಭುತವಾಗಿರ್ತಕ್ಕಂತಹ ಕಾರ್ಯಯೋಜನೆಯನ್ನು ನೀಡಿದ್ರು ಅವರು. ಇದರ ಮೂಲ ಚಿಂತನೆಗಳು ಸ್ವಾಮಿ ವಿವೇಕಾನಂದರಿಗೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ 1892ರಲ್ಲೇ ಅವರಿಗೆ ಪ್ರಕಟ ಮಾಡಿದ್ದಾರೆ ನೋಡಿ. ಪಲ್ಪು ಅವರ ಮುಂದ್ಗಡೆ ಪಲ್ಪು ಅವ್ರಿಗೆ ಹೇಳಿದ್ರು, ನೀವ್ ಯಾಕೆ ಆ ಬ್ರಾಹ್ಮಣರ ಹಿಂದೆ ಹೋಗ್ತೀರಾ, ನೀವು ಅವ್ರನ್ನ ಯಾಕೆ ನೀವು ನೆಚ್ಕೋತೀರಾ, ಅವ್ರೇನೋ ನಿಮ್ಗೆ ಒಳ್ಳೇದು ಮಾಡಬೇಕು ಅಂತ ಯಾಕೆ ನೀವು ಬಯಸ್ತೀರಿ, ನಿಮ್ಮ ಪಂಗಡದಲ್ಲೇ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯನ್ನ ನೀವು ಹುಡುಕೊಳ್ಳಿ ಅಂತ ಅವ್ರು ಹೇಳಿದ್ರು. ಪಲ್ಪು ಅವರು ಪ್ರಯತ್ನ ಪಟ್ಟು ಅದೇ ಎಳವ ಪಂಗಡದಲ್ಲಿ ನಾರಾಯಣ ಗುರು ಅನ್ನುವಂತಹ ಮಹಾಪುರುಷರ ಅನ್ವೇಷಣೆಯನ್ನ ಮಾಡಿದ್ರು. ಈಗ ನಾರಾಯಣ ಗುರುಗಳು ಇಡೀ ಜಗತ್ತಿನಾದ್ಯಂತ ವಂದನೀಯ ಪುರುಷರಾಗಿ ಕಂಡು ಬರ್ತಾರೆ. ಇದು ಪಲ್ಪು ಅವರ ಅನ್ವೇಷಣೆ. ಪಲ್ಪು ಅವರಿಗೆ ಈ ಉಪಾಯವನ್ನ, ಆಮೂಲಾಗ್ರ ಸಾಮಾಜಿಕ ಪರಿವರ್ತನೆಯ ಒಂದು ಉದ್ಧಾರದ ಯೋಜನೆಯನ್ನ ಹೇಳಿಕೊಟ್ಟಂಥವರು ನಮ್ಮ ಸ್ವಾಮಿ ವಿವೇಕಾನಂದರು ಅಂತ ನಮಗೆ ಹೆಮ್ಮೆ ಆಗುತ್ತೆ. ಇಂತಹ ಅದ್ಭುತವಾದ ಘಟನೆ ನಡೆದಿದ್ದು ಬೆಂಗಳೂರಿನಲ್ಲಿ. ಸ್ವಾಮಿ ವಿವೇಕಾನಂದರು ಬೆಂಗಳೂರಿನಲ್ಲೇ ಮೈಸೂರು ರಾಜ್ಯದ ದಿವಾನರಾಗಿರ್ತಕ್ಕಂತಹ ಕೆ ಶೇಷಾದ್ರಿ ಅಯ್ಯರ್ ಅವರನ್ನ ಭೇಟಿ ಮಾಡ್ತಾರೆ. ಅಯಸ್ಕಾಂತೀಯ ವ್ಯಕ್ತಿತ್ವವಂತೆ ಸ್ವಾಮಿ ವಿವೇಕಾನಂದರದ್ದು, ಅಪಾರ ಆಧ್ಯಾತ್ಮಿಕ ಶಕ್ತಿ ಶೇಷಾದ್ರಿ ಅಯ್ಯರ್ ಗುರುತಿಸಿದ್ರು. ಈ ಯುವಕ ಭಾರತೀಯ ಇತಿಹಾಸದಲ್ಲಿ ಒಂದು ಪ್ರಭಾವವನ್ನು ಖಂಡಿತವಾಗ್ಲೂ ಬೀರ್ತಾನೆ. ಮೈಸೂರಿಗೆ ಕರ್ಕೊಂಡು ಹೋದ್ರು. ಈಗಲೂ ಕೂಡ ಆ ಮನೆ ಇದೆ, ಒಂದು ದೊಡ್ಡ ಆಫೀಸ್ ಆಗಿದೆ, ಅದು ದೊಡ್ಡ ಮನೆ, ಅದು ಬಹಳ ಚೆನ್ನಾಗಿದೆ. ಈಗಲೂ ಕೂಡ ಉತ್ತಮವಾಗಿರ್ತಕ್ಕಂತಹ ಒಂದು ಸ್ಥಿತಿನಲ್ಲಿ ಶೇಷಾದ್ರಿ ಅಯ್ಯರ್ ಅವರ ಮನೆ ಇದೆ. ಇಲ್ಲಿ ಶೇಷಾದ್ರಿ ಹೌಸ್ ಅಂತ ಕರೀತಾರೆ ಅದನ್ನ. ಅಲ್ಲಿ 2-3 ಕಾಲಗಳ ಕಾಲ ಅತಿಥಿಯಾಗಿದ್ರು ಅವರು. ಶೇಷಾದ್ರಿ ಅಯ್ಯರ್ ಹೇಳ್ತಾರೆ ಅವರ ಭಾವನೆಗಳು ಸ್ವಾಮಿ ವಿವೇಕಾನಂದರ ಬಗ್ಗೆ. ಯುವ ಸನ್ಯಾಸಿ ಇದನ್ನಲ್ಲ, ಅಸಾಧಾರಣ ಜ್ಞಾನ ಮತ್ತು ಅಂತರ್ದೃಷ್ಟಿಯನ್ನು ಹೊಂದಿರತಕ್ಕಂಥವನು. ನಾವು ಈವರೆಗೆ ಭೇಟಿ ಮಾಡಿದಂತಹ ಪಂಡಿತರೆಲ್ಲರ ತಿಳುವಳಿಕೆಯನ್ನು ಮೀರಿಸುತ್ತೆ ಇವರ ಅದ್ಭುತವಾಗಿರ್ತಕ್ಕಂತಹ ಜ್ಞಾನ. ನಾವು ಧರ್ಮದ ಬಗ್ಗೆ ಮಾತಾಡ್ತೀವಿ, ಆದ್ರೆ ಈ ವ್ಯಕ್ತಿ ಧರ್ಮದ ಅನುಭವವನ್ನ ಮಾಡ್ಕೊಂಡಿರ್ತಕ್ಕಂತಹ ಮಹಾ ವ್ಯಕ್ತಿ ಅಂತ ಗುರುತಿಸಿದಂತಹ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅವರು.
ಮುಂದೆ ನಾವು ಮದ್ರಾಸ್ನಲ್ಲಿ ಮತ್ತು ಅಮೆರಿಕದಲ್ಲಿ ಅನೇಕ ಜನರು, ಕೇರಳದಲ್ಲೂ ಕೂಡ ಸ್ವಾಮಿ ವಿವೇಕಾನಂದರ ಮಹೋನ್ನತೆಯನ್ನು ಗುರುತಿಸಿದ್ದನ್ನು ನಾವು ನೋಡ್ತೇವೆ. ಆದರೆ ಒಬ್ಬ ಮೈಸೂರಿನ ದಿವಾನರು, ಅತ್ಯಂತ ಶ್ರೇಷ್ಠ ವ್ಯಕ್ತಿ, ಅವರೇ ಒಬ್ಬ ಗಣ್ಯ ವ್ಯಕ್ತಿ, ಸ್ವಾಮಿ ವಿವೇಕಾನಂದರ ಮಹೋನ್ನತಿಯನ್ನು ಗುರುತಿಸಿದ್ದು ಒಂದು ಕನ್ನಡ ನೆಲದಲ್ಲಿ ಸ್ವಾಮಿ ವಿವೇಕಾನಂದರು ಅನ್ನುವಂತಹ ನಮ್ಮ ಒಂದು ಈ ವಿಷಯ ಇದೆಯಲ್ಲ, ಆ ವಿಷಯವನ್ನ ಇನ್ನೂ ರಂಗುಗೊಳಿಸುತ್ತೆ. ಅದಕ್ಕೊಂದು ಘನಪ್ರಾಯವಾಗಿರುತ್ತೆ ಅಂತ ನನ್ಗನ್ಸುತ್ತೆ. ಮೈಸೂರಿನ ದಿವಾನರು ನಮ್ಮ ಸ್ವಾಮಿ ವಿವೇಕಾನಂದರ ಮಹೋನ್ನತಿಯನ್ನು ಗುರುತಿಸಿದ್ರು. ಅವ್ರು ಹೇಳ್ತಾರೆ, ಹುಟ್ಟುವಾಗಲೇ ಅಪಾರ ಜ್ಞಾನವನ್ನ ಇಟ್ಕೊಂಡಿರ್ತಕ್ಕಂಥವ್ರು ಇವರು ಅಂತ ಹೇಳ್ತಾರೆ. ಅವರು ಹೋಗಿ ಚಾಮರಾಜೇಂದ್ರ ಒಡೆಯರ ಪರಿಚಯವನ್ನ ಮಾಡಿಸ್ತಾರೆ, ರಾಜರ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ರಾಜರಿಗೆ ಎಷ್ಟು ವಯಸ್ಸು ಅಂದ್ರೆ ಸ್ವಾಮಿ ವಿವೇಕಾನಂದರ ವಯಸ್ಸೇ ಅವ್ರಿಗೂ ಕೂಡ. ಸ್ವಾಮಿ ವಿವೇಕಾನಂದರು ಜನವರಿಯಲ್ಲಿ ಜನ್ಮ ತೆಳೆದಿದ್ರೆ 1863ರಲ್ಲಿ ಚಾಮರಾಜೇಂದ್ರ ಒಡೆಯರು ಮಾರ್ಚ್ನಲ್ಲಿ ಜನ್ಮ ತೆಗೆದಿರ್ತಾರೆ. ಇಬ್ಬರು ನವ ಯುವಕರು, ಹೊಸ ಹೊಸ ಆಸೆಗಳನ್ನ ಇಟ್ಕೊಂಡಂಥವರು, ಈ ದೇಶ ಈ ಧರ್ಮಕ್ಕೆ ಏನಾದ್ರೂ ಮಾಡಬೇಕು ಅನ್ನುವಂತಹ ಮಹದಾಕಾಂಕ್ಷೆಯನ್ನ ಹೊಂದಿರತಕ್ಕಂಥವ್ರು. ಚಾಮರಾಜ ಒಡೆಯರು ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಕಂಡು ಬೆರಗಾಗಿಬಿಟ್ರಂತೆ. ಅವರ ನೂತನ ವಿಚಾರಧಾರೆ ಏನು, ಶಾಸ್ತ್ರಗಳನ್ನು ವಿಶ್ಲೇಷಿಸುವಂತ ಸೂಕ್ಷ್ಮ ದರ್ಶಿತ್ವ ಏನು, ಆಕರ್ಷಕ ವ್ಯಕ್ತಿತ್ವ ಏನು, ಬೆರಗಾಗ್ತಕ್ಕಂತಹ ಬುದ್ಧಿ ಮತ್ತೆ ಏನು ನೋಡಿ ರಾಜರು ತುಂಬಾ ಆಕರ್ಷಿತರಾದ್ರಂತೆ. ದಿವಾನರ ಮನೆಯಿಂದ ಬಂದು ಬಿಡಿ, ನೀವು ಅರಮನೆಯಲ್ಲೇ ನಮ್ಮ ಅತಿಥಿಗಳಾಗಿರಿ ಅಂತ ಕೇಳ್ಕೋತಾರೆ. ಹೀಗೆ ಸ್ವಾಮಿ ವಿವೇಕಾನಂದರು ಮೈಸೂರು ರಾಜ್ಯದ ಗೌರವ ಅತಿಥಿಯಾಗಿ ಮೈಸೂರಿನ ಅರಮನೆಯಲ್ಲಿ ತಂಗ್ತಾರೆ. ಅಲ್ಲಿ ಒಬ್ಬ ಅಬ್ದುಲ್ ರಹಮಾನ್ ಸಾಹೇಬ್ ಅನ್ನುವಂಥವನು ಕೌನ್ಸಿಲರ್, ಅವನು ಬರ್ತಾನೆ. ಸ್ವಾಮಿ ವಿವೇಕಾನಂದರ ಕುರಾನಿನ ಬಗೆಗಿನ ಜ್ಞಾನವನ್ನು ಕೊಂಡು ಬೆರಗಾಗ್ತಾನವನು. ಒಬ್ಬ ಮುಸಲ್ಮಾನ್ ಗಣ್ಯ ವ್ಯಕ್ತಿಗೆ ಸ್ವಾಮಿ ವಿವೇಕಾನಂದರು ಕುರಾನಿನಲ್ಲಿರ್ತಕ್ಕಂತಹ ಅಪಾರವಾಗಿರ್ತಕ್ಕಂತಹ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಬೋಧನೆ ಮಾಡ್ತಾರೆ. ಇದು ಒಂದು ಅದ್ಭುತವಾಗಿರ್ತಕ್ಕಂತಹ ಸಂಗತಿ. ಅದು ಇದಲ್ಲದೆ ಅರಮನೆಯಲ್ಲಿ ಆಸ್ಟ್ರಿಯಾ ದೇಶದಿಂದ ಒಬ್ಬ ಖ್ಯಾತ ಸಂಗೀತಗಾರರು ಬಂದಿರ್ತಾರಂತೆ. ಸ್ವಾಮಿ ವಿವೇಕಾನಂದರು ಅವರ ಜೊತೆಗೆ ಪಾಶ್ಚಾತ್ಯ ಸಂಗೀತದ ಬಗ್ಗೆ ಮಾತನಾಡ್ತಾರೆ. ಸ್ವಾಮಿ ವಿವೇಕಾನಂದರಿಗೆ ಇದ್ದಂತಹ ಪಾಶ್ಚಾತ್ಯ ಸಂಗೀತದ ಬಗ್ಗೆ ಇದ್ದಂತಹ ಜ್ಞಾನವನ್ನು ಕಂಡು ಅವನು ಕೂಡ ಅಚ್ಚರಿ ಹೊಂದಿದನಂತೆ. ಇನ್ನೊಂದು ವಿಷಯ, ಬೆಳಗಾಂನಲ್ಲಿ ಸ್ವಾಮಿ ವಿವೇಕಾನಂದರು ಒಂದು ಪುಸ್ತಕ ಇಟ್ಕೊಂಡಿದ್ರಂತೆ ವಿಶೇಷವಾಗಿ. ಏನಪ್ಪ ಪುಸ್ತಕ ಅಂದ್ರೆ ಫ್ರೆಂಚ್ ಸಂಗೀತದ ಬಗ್ಗೆ. ಫ್ರಾನ್ಸ್ ದೇಶದಲ್ಲಿ ಇರ್ತಕ್ಕಂತಹ ಪಾಶ್ಚಾತ್ಯ ಸಂಗೀತದ ಬಗ್ಗೆ ಒಂದು ಪುಸ್ತಕವನ್ನ ಅಧ್ಯಯನ ಮಾಡ್ತಾ ಇದ್ರಂತೆ ಸ್ವಾಮಿ ವಿವೇಕಾನಂದರು. ನೋಡಿ ಎಷ್ಟು ಬಹುಮುಖಿ ಪ್ರತಿಭೆ ಅವರು. ಆಗಲ್ಲಿ ಮೈಸೂರಿನ ಅರಮನೆಯಲ್ಲಿ ಎಲೆಕ್ಟ್ರಿಫಿಕೇಶನ್ ನಡೀತಾ ಇತ್ತು, ವಿದ್ಯುದೀಕರಣ. ಅಲ್ಲೆಲ್ಲ ತಂತ್ರಜ್ಞರು ಬಂದಿದ್ರು, ಅವನ ಜೊತೆ ಮಾತಾಡಿದ್ರಂತೆ, ವಿದ್ಯುತ್ ಶಕ್ತಿಯ ವಿಷಯವಾಗಿ ಮಾತಾಡಿದ್ರಂತೆ ಸ್ವಾಮಿ ವಿವೇಕಾನಂದರು. ಅದೇ ರೀತಿ ಅರಮನೆಯಲ್ಲಿ ಒಂದು ವಿದ್ವತ್ ಗೋಷ್ಠಿ ನಡೀತು ಸಂಸ್ಕೃತದಲ್ಲಿ, ವೇದಾಂತದ ಬಗ್ಗೆ. ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ, ವಾದ ವಿವಾದ ನಡೀತಾ ಇದೆ, ಯಾವ ನಿಷ್ಕರ್ಷೆಗೂ ಬರಕ್ಕಾಗ್ತಾ ಇಲ್ಲ ಅವರಿಗೆ. ಆಗ ದಿವಾನ್ರು, ಸ್ವಾಮೀಜಿಯವರೇ ನೀವೇನ್ ಹೇಳ್ತೀರಾ, ನಿಮ್ಮ ನಿಲುವೇನು ಅಂತ ಹೇಳಿದಾಗ ಅವ್ರು ಎದ್ದು ನಿಂತುಕೊಂಡು ತಮ್ಮ ಪ್ರಖರವಾಗಿರ್ತಕ್ಕಂತಹ ಭಾಷೆಯಲ್ಲಿ, ಸುಂದರವಾಗಿರ್ತಕ್ಕಂತಹ ವಾಣಿಯಲ್ಲಿ ತಾವು ಮುಂದೆ ಯಾವ ವೇದಾಂತ ವಾಣಿಯನ್ನ ಮೊಳಗಿಸಿದರೋ ಪಾಶ್ಚಾತ್ಯ ದೇಶದಲ್ಲಿ ಆ ಎಲ್ಲ ವಿಚಾರಗಳನ್ನ ಹೇಳಿದ್ರಂತೆ. ಅಲ್ಲಿಯೇ ಮೈಸೂರಿನಲ್ಲಿಯೇ ಆ ವೇದಾಂತ ಡಿಂಡಿಮವನ್ನ ಬಾರುತ್ತಿದ್ದಾರೆ ಸ್ವಾಮಿ ವಿವೇಕಾನಂದರು. ಅದೇ ವೇದಾಂತ ಡಿಂಡಿಮ ಮುಂದೆ ಅಮೆರಿಕದಲ್ಲೂ ಕೂಡ ಮುಳುಗಿದ್ದನ್ನ ನೋಡ್ತೇವೆ. ಅದಕ್ಕೆ ನಾನು ಮತ್ತೆ ಹೇಳಿದೆ, ಸ್ವಾಮಿ ವಿವೇಕಾನಂದರು ತಮ್ಮ ಜೀವನಾವಧಿಯಲ್ಲಿ ಯಾವ ಮಹಾನ್ ಸಾಧನೆಗಳನ್ನ ಸಾಧಿಸಿದ್ದಾರೋ, ಯಾವ ಮಹಾನ್ ಚಿಂತನೆಗಳನ್ನ ನಮಗೆಲ್ಲ ನೀಡಿದ್ದಾರೋ, ಅದರ ಘನೀಭೂತವಾಗಿ ಬೀಜ ರೂಪವಾಗಿ ಅವರು ಮಾಡಿದ್ದನ್ನ ನಮ್ಮ ಕರ್ನಾಟಕದ ನೆಲದಲ್ಲಿ ನೋಡ್ತೇವೆ. ಇದು ಸ್ವಾಮಿ ವಿವೇಕಾನಂದರ ಕರ್ನಾಟಕ ವಾಸ್ತವ್ಯದ ಮಹತ್ವ ಅಂತ ನಾನು ಆಗ್ಲೇ ಹೇಳಿದೆ. ಮುಂದೆ ವಿಶ್ವ ವೇದಿಕೆಯಲ್ಲಿ
ಆ ವೇದಾಂತ ಸಂದೇಶ ಮೊಳಗ್ತಲ್ಲ, ಆ ಒಂದು ಎಲ್ಲ ಸಮಸ್ಯೆಗಳಿಗೂ ಕೂಡ, ಸಾಮಾಜಿಕ ಸಮಸ್ಯೆ, ರಾಜಕೀಯ ಸಮಸ್ಯೆ, ವೈಯಕ್ತಿಕ ಸಮಸ್ಯೆ, ಎಲ್ಲ ಆಧುನಿಕ ಸಮಸ್ಯೆಗಳಿಗೂ ಕೂಡ ವೇದಾಂತ ಅನ್ನುವಂಥದ್ದು ಒಂದು ಪರಿಹಾರವನ್ನು ನೀಡಬಹುದು ಅಂತ ಅವತ್ತು ಸ್ವಾಮಿ ವಿವೇಕಾನಂದರು ಸಾರದರಂತೆ. ಎಲ್ಲ ಪಂಡಿತರು ಕೂಡ ಮೆಚ್ಚುಗೆ ಪಡ್ಕೊಂಡ್ರಂತೆ, ಮೆಚ್ಚುಗೆ ವ್ಯಕ್ತಪಡಿಸಿದ್ರಂತೆ. ಒಬ್ಬ ರಾಜ ಪ್ರಶ್ನೆ ಮಾಡ್ದ, ಸ್ವಾಮೀಜಿ ನಮಗಿನ್ನೇನ್ ಮಾಡ್ಲಿ, ನಾನೇನ್ ಮಾಡ್ಲಿ ನಿಮಗೆ ಅಂತ ಕೇಳಿದ್ನಂತೆ. ಅದಕ್ಕೆ ಸ್ವಾಮೀಜಿ 1.5 ಗಂಟೆ ಕಾಲ ಅವನ ಜೊತೆ ಮಾತಾಡಿದ್ರಂತೆ. ನಿರಂತರವಾಗಿ 1.5 ಗಂಟೆ ಅವ್ರು ಹೇಳಿದ್ರು, ಮಹಾರಾಜ, ಭಾರತ ಭೂಮಿಯ ಆಸ್ತಿ ಅಂತಂದ್ರೆ ಇದರ ಉನ್ನತ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳು. ಆದರೆ ಅದಕ್ಕೆ ಜೊತೆಗೆ, ಆಧ್ಯಾತ್ಮಿಕದ ಜೊತೆಗೆ ನಾವು ಆಧುನಿಕ ವಿಜ್ಞಾನವನ್ನು ಕೂಡ ಜೋಡಿಸ್ಬೇಕಾಗಿದೆಯಪ್ಪ. ಆಗ ಮಾತ್ರ ಭಾರತದಲ್ಲಿ ಒಂದು ರಚನಾತ್ಮಕವಾದ ಸುಧಾರಣೆಯನ್ನು ತರಬಹುದು. ಅದನ್ನ ಇಲ್ಲಿ ನನಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಬಹಳಷ್ಟು ಹಣ ಬೇಕಾಗುತ್ತೆ. ಅದಕ್ಕೆ ನಾನು ವೇದಾಂತ ಪ್ರಚಾರಕ್ಕೆ ಅಮೆರಿಕಕ್ಕೆ ಹೋಗ್ತಾ ಇದ್ದೇನೆ ಅಂತ ಅವರು ಮೊಟ್ಟ ಮೊದಲನೇದಾಗಲ್ಲ, ಹರಿಪದ ಮಿತ್ರನಿಗೂ ಹೇಳಿದ್ದಾರೆ ಅವರು ಬೆಳಗಾಂನಲ್ಲಿ. ನಾನು ಅಮೆರಿಕಕ್ಕೆ ಹೋಗ್ತಾ ಇದ್ದೇನೆ, ವೇದಾಂತ ಪ್ರಚಾರ ಮಾಡಬೇಕು ಅಂತ ಇದ್ದೇನೆ ಅಂತ ಹೇಳ್ತಾರೆ. ಆಗ ಹರಿಪದ ಮಿತ್ರ, ನಾನು ಹಣ ಸಂಗ್ರಹಿಸಿಕೊಡ್ತೇನೆ ಅಂತ ಹೇಳಿದ್ನಂತೆ. ಇಲ್ಲ, ನಾನು ರಾಮೇಶ್ವರಕ್ಕೆ ಹೋಗ್ಬೇಕು, ಆಮೇಲೆ ಯೋಚನೆ ಮಾಡೋಣ ಅಂತ ಅವರು ಹಣ ಸಂಗ್ರಹಿಸೋದಿಕ್ಕೆ ಒಪ್ಕೊಳ್ಳಿಲ್ಲ. ಇಲ್ಲೂ ಕೂಡ ಮಹಾರಾಜರಿಗೆ ಅದೇ ಯೋಜನೆಯನ್ನ ಹೇಳಿದ್ದಾರೆ. ಎಂಥೆಂಥ ಯೋಜನೆಗಳು ನೋಡಿ. ಪಾಶ್ಚಾತ್ಯ ರಾಷ್ಟ್ರಗಳು ನಮಗೆ ನೀಡಬೇಕು, ಏನನ್ನು ನೀಡಬೇಕು? ಆಧುನಿಕ ಕೃಷಿ ವಿಜ್ಞಾನವನ್ನು ನೀಡಬೇಕು ಮತ್ತು ತಾಂತ್ರಿಕ ನೆರವನ್ನ ನೀಡಬೇಕು, ಕೈಗಾರಿಕೆಗಳ ಬಗ್ಗೆ ಹೇಳ್ಕೊಡ್ಬೇಕು ನಮಗೆ. ಆಗ ಮಾತ್ರವೇ ಆರ್ಥಿಕ ಪರಿಸ್ಥಿತಿ ಅನ್ನೋದು ಉದ್ಧಾರವಾಗತ್ತೆ. ಭಾರತದಲ್ಲಿ ಅಧ್ಯಾತ್ಮ ಮತ್ತು ಈ ಒಂದು ವಿಜ್ಞಾನ, ತಾಂತ್ರಿಕತೆ, ಇವುಗಳಿಂದ ಮಾತ್ರ ಭವಿಷ್ಯ ಭಾರತದಲ್ಲಿ ಒಂದು ಪ್ರಗತಿ ಉಂಟಾಗೋದಕ್ಕೆ ಸಾಧ್ಯ ಅನ್ನೋದನ್ನ ಯಾವ ಆಲೋಚನೆಯನ್ನ ಸ್ವಾಮಿ ವಿವೇಕಾನಂದರು 4-5 ವರ್ಷಗಳಾದ ಮೇಲೆ ಈ ಜಗತ್ತಿನ ವೇದಿಕೆಯಲ್ಲಿ ಮತ್ತು ಭಾರತದ ವೇದಿಕೆಯಲ್ಲಿ ಪ್ರಸ್ತುತ ಪಡಿಸಿದ್ರು, ಅದನ್ನ ಈಗಲೇ ಅವರು ಹೇಳ್ತಾ ಇದ್ದಾರೆ. ಮಹಾರಾಜರು ಮಂತ್ರ ಮುಗ್ಧರಾದ್ರಂತೆ, ಎಲ್ಲಾ ಖರ್ಚನ್ನು ನಾನೇ ವಹಿಸ್ತೇನೆ ಅಂತ ಹೇಳಿದ್ರಂತೆ. ಅದೇ ಮಾತು, ಈಗ ಬೇಡ, ನಾನು ರಾಮೇಶ್ವರಕ್ಕೆ ಹೋಗ್ಬೇಕು, ಆಮೇಲೆ ನೋಡೋಣ ಅಂತ ಬಿಟ್ರು. ಸ್ವಾಮಿ ವಿವೇಕಾನಂದರ ಕಂಠ ಧ್ವನಿಯನ್ನ ಕೇಳಿಬಿಟ್ಟು, ಸ್ವಾಮೀಜಿ ಇದನ್ನ ನಾವು ಮತ್ತೆ ಮತ್ತೆ ಕೇಳಬೇಕು, ಅದನ್ನ ಧ್ವನಿಮುದ್ರಿಸ್ಕೋತೀನಿ ಅಂತ ಧ್ವನಿಮುದ್ರಿಸ್ಕೊಂಡ್ರು. ಅದಕ್ಕೊಂದು ಇತಿಹಾಸ ಇದೆ. ಒಂದು ಮೇಣದ ಒಂದು ರೆಕಾರ್ಡ್ನಲ್ಲಿ ಅದನ್ನು ಮುದ್ರಿಸ್ಕೊಂಡಿದ್ರು. ಬಹಳ ವರ್ಷ ಕಾಲ ಮೈಸೂರಿನ ಅರಮನೆಯಲ್ಲಿ ಇತ್ತು ಅದು. ಆದರೆ ಅದನ್ನ ನಂಜುಂಡರಾವ್ ಅನ್ನುವಂತಹ ನಮ್ಮ ಒಬ್ಬ ದೊಡ್ಡ ಭಕ್ತರು ಅದನ್ನ ಬಹಳ ಕಷ್ಟಪಟ್ಟು ಪಡ್ಕೊಂಡ್ರು. ಅದನ್ನ ಒಂದು CD ಮಾಡಿದ್ರು. ಆ CD-ಯನ್ನು ಕೂಡ ನಮ್ಮ ಒಂದು ಕಾರ್ಯಕ್ರಮದಲ್ಲಿ, ಮೈಸೂರಿನ ಕಾರ್ಯಕ್ರಮದಲ್ಲಿ ಅದನ್ನ ತೋರಿಸುದು, ಆ ಹಾಡಿ ತೋರಿಸಿದ್ರದು. ಆದರೆ ಅದರಲ್ಲೇನು ಅಷ್ಟು ನಮಗೆ ಗೊತ್ತಾಗೋದಿಲ್ಲ. ಸ್ವಾಮೀಜಿ ಅನ್ನೋ ಒಂದು ಹಾಡನ್ನ ಹೇಳ್ತಾ ಇರಬೇಕು, ಅದು ಮಾತ್ರ ಗೊತ್ತಾಗತ್ತೆ. ಏನೇ ಇರ್ಲಿ, ಅದು ಈಗ ಕಂಠಧ್ವನಿ ನಮ್ಗೆ ಲಭ್ಯ ಇಲ್ಲ ಅಲ್ಲಿ. ಸ್ವಾಮೀಜಿ ನಿಮ್ ಪಾದ ಪೂಜೆ ಮಾಡ್ತೀನಿ, ಅವಕಾಶ ಕೊಡಿ ಅಂತ ಕೇಳಿದ್ರು. ಆದ್ರೆ ಸ್ವಾಮಿ ವಿವೇಕಾನಂದರು ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಸನ್ಯಾಸಿ ಅಲ್ಲ. ಅವರು ಪಾದ ಪೂಜೆಗೆ ಅವರು ಅವಕಾಶವನ್ನ ಕೊಡ್ಲಿಲ್ಲಂತೆ. ಆಮೇಲೆ ಯಾವ್ದಾದ್ರು ಒಂದು ಬೆಲೆ ಬಾಳುವಂತಹ ಒಂದು ಇದನ್ನ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಏನು ಬೇಡ, ನನಗೆ ಒಂದು ಮರದ ಹುಕ್ಕ ಕೊಡಿ ಅಂತ ಹೇಳಿದ್ರು. ಒಂದು ಬೀಟೆ ಮರದ ಹುಕ್ಕವನ್ನ ತೆಗೆದುಕೊಂಡ್ರು. ಅವ್ರು ಹೊರಡಬೇಕಾದ್ರೆ ಕೆ ಶೇಷಾದ್ರಿ ಅಯ್ಯರವರು ನೋಟುಗಳ ಕಂತೆನ ಹೋಗಿ ಅವರ ಶರ್ಟಿನ ಜೇಬೊಳಗೆ ಹಾಕಕ್ ಹೋದ್ರಂತೆ. ಅದನ್ನೆಲ್ಲ ಸ್ವಾಮೀಜಿ ಕಿತ್ತು ಬಿಸಾಕಿದ್ರು. ನನಗೆ ಕೇರಳಕ್ಕೆ ಹೋಗೋದಿಕ್ಕೆ, ಶರಣೂರ್ಗೆ ಹೋಗೋದಿಕ್ಕೆ ಒಂದು 2nd ಕ್ಲಾಸ್ 2ನೇ ದರ್ಜೆ ಟಿಕೆಟ್ ಅನ್ನು ಮಾತ್ರ ಮಾಡಿಕೊಡಿ, ನನಗೆ ಸಾಕು, ನನಗಿನ್ನೇನು ಬೇಡ ಅಂತ ಹೇಳಿದ್ರು. ಹಾಗೆ ಸ್ವಾಮೀಜಿಯವರು ಕರ್ನಾಟಕವನ್ನ ಬಿಟ್ಟು ಪ್ರಾಯಶಃ ಅವರು ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಬೆಂಗಳೂರಿನಿಂದ ಅವರು ಕರ್ನಾಟಕವನ್ನ ಬಿಟ್ಟು ಅವರು ಕೇರಳಕ್ಕೆ ಹೋದ್ರು ಅಂತ ನಾವು ನೋಡ್ತೇವೆ. ಆದ್ರೆ ಕರ್ನಾಟಕಕ್ಕೂ ಸ್ವಾಮಿ ವಿವೇಕಾನಂದರಿಗೂ ಕೂಡ ಆ ನಂಟು ಅನ್ನೋದು ಹೋಗಲಿಲ್ಲ. ಪತ್ರಿಕೆಗಳು ಆರಂಭ ಮಾಡಬೇಕು ಅಂತ ಹಳಸಿಂಗರಿಗೆ ಮತ್ತು ಇತರೆ ಶಿಷ್ಯರಿಗೆ ಕಾಗದಗಳನ್ನು ಬರೆದಾಗ
ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಬ್ರಹ್ಮವಾದಿನ್ ಅನ್ನುವಂತಹ ಇಂಗ್ಲಿಷ್ ಭಾಷೆಯ ಪತ್ರಿಕೆ ಆರಂಭ ಮಾಡೋಣ, ಅದ್ರ ಜೊತೆಗೆ ತಮಿಳು, ತೆಲುಗು, ಕನ್ನಡ, ಕ್ಯಾನರೀಸ್ ಅಂತ ಬರೀತಾರೆ. ಆಗ ಬ್ರಿಟಿಷ್ ಕಾಲದಲ್ಲಿ ಕನ್ನಡವನ್ನ ಕ್ಯಾನರೀಸ್ ಅಂತ ಕರೀತಾ ಇದ್ರು. ಕನ್ನಡ ಭಾಷೆನಲ್ಲೂ ಕೂಡ ಪತ್ರಿಕೆ ಆಗ್ಬೇಕು ಅಂತ ಅವರು ಆಗಲೇ ಬಯಸಿದ್ರು ಸ್ವಾಮಿ ವಿವೇಕಾನಂದರು. 1894 ಜೂನ್ ತಿಂಗಳಲ್ಲಿ ಶಿಕಾಗೋದಿಂದ ಮೈಸೂರಿನ ಮಹಾರಾಜರಿಗೆ ಒಂದು ಕಾಗದವನ್ನು ಬರೆದ್ರು. ಆಮೇಲೆ ನಾವು ಇದನ್ನ ಜ್ಞಾಪಕದಲ್ಲಿ ಇಟ್ಕೋಬೇಕು, ಸ್ವಾಮೀಜಿಯವರು ಮಹಾರಾಜನ ಹತ್ರ ಏನನ್ನು ತೆಗೆದುಕೊಳ್ಳಿಲ್ಲ. ಆದ್ರೆ ಮದ್ರಾಸಿನ ಭಕ್ತರು ಸ್ವಾಮೀಜಿ ಅಮೆರಿಕಕ್ಕೆ ಹೋಗೋದಿಕ್ಕೆ ವಂತಿಗೆಯನ್ನ ಸಂಗ್ರಹ ಮಾಡ್ತಿರ್ಬೇಕಾದ್ರೆ ಅದರಲ್ಲಿ ಬಹುಭಾಗವನ್ನ ನೀಡಿದವರು ನಮ್ಮ ಮೈಸೂರಿನ ಮಹಾರಾಜರು. ಬಹುಭಾಗವನ್ನ ನೀಡಿದವರು. ಅದನ್ನ ಕೃತಜ್ಞತೆಯಿಂದ ಸ್ವಾಮಿ ವಿವೇಕಾನಂದರು ಈ ಪತ್ರದಲ್ಲಿ 1894 ಜೂನ್ ತಿಂಗಳಲ್ಲಿ ಶಿಕಾಗೋದಿಂದ ಬರೆದಂತಹ ಪತ್ರದಲ್ಲಿ ಅವರು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ಸಮರ್ಪಿಸ್ತಾರೆ. ಆಮೇಲೆ ಹಲವಾರು ಯೋಜನೆಗಳ ಬಗ್ಗೆ ತಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ಹೇಳುತ್ತಾರೆ. ಭಾರತದ ಇಂದಿನ ದುರ್ಗತಿಗೆ ದಾರಿದ್ರ್ಯವೇ ಕಾರಣ, ಜನಸಾಮಾನ್ಯರಿಗೆ ಶಿಕ್ಷಣವನ್ನು ನೀಡಬೇಕು, ನಷ್ಟವಾಗಿರ್ತಕ್ಕಂತಹ ಅವರ ವ್ಯಕ್ತಿತ್ವವನ್ನು ಅವರಿಗೆ ಮರಳಿ ದೊರಕಿಸಿ ಕೊಡುವಂಥದ್ದೇ ನಮ್ಮ ಪ್ರಥಮ ಕರ್ತವ್ಯ ಅಂತ ಬರೀತಾರೆ. ಅನ್ಫಾರ್ಚುನೇಟ್ಲಿ, ದುರದೃಷ್ಟವಶಾತ್ ನಾವು ಜನಸಾಮಾನ್ಯರಿಗೆ ಕೆಲವು ಸ್ವಲ್ಪ ಹಣ ಸಹಾಯವನ್ನ ಮಾಡ್ತಾ ಇದ್ದೇವೆ ಹೊರತು ಶಿಕ್ಷಣದ ಮೂಲಕ ಅವರ ವ್ಯಕ್ತಿತ್ವವನ್ನ ಮರಳಿ ದೊರಕಿಸಿ ಕೊಡೋದಿಕ್ಕೆ ಈ ಪ್ರಯತ್ನ ಅನ್ನುವಂಥದ್ದು ಶೈಕ್ಷಣಿಕ ಆಯಾಮದಲ್ಲಿ, ಶೈಕ್ಷಣಿಕ ಸಂದರ್ಭದಲ್ಲಿ ನಡೀತಾನೇ ಇಲ್ಲ. ಅದನ್ನ ರಾಮಕೃಷ್ಣ ಮಿಷನ್ ತನಗೆ ಸಾಧ್ಯವಾದಷ್ಟು ತನ್ನ ಶಾಲಾ ಕಾಲೇಜುಗಳ ಮೂಲಕ ಮಾಡ್ತಾ ಇದೆ. ಮೈಸೂರಿನಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂತಹ ಆವಾಸೀಯ ಒಂದು ಶಾಲೆ ಕಾಲೇಜ್ ಇದೆ ನಮ್ದು. ಆ ಪತ್ರದಲ್ಲಿ ಪ್ರಸಿದ್ಧವಾದ ಮಾತುಗಳನ್ನು ಬರೀತಾರೆ. ನನ್ನ ನೆಚ್ಚಿನ ಮಹಾರಾಜ, ಜೀವನ ಕ್ಷಣಿಕವಪ್ಪ, ಜಗತ್ತಿನ ಭೋಗಗಳು ಅನ್ನುವಂತಹದ್ದು ತಾತ್ಕಾಲಿಕವಾದುವು. ಆದರೆ ಯಾರು ಇತರರಿಗಾಗಿ ಬದುಕುತ್ತಾರೋ ಅವರದು ಮಾತ್ರವೇ ಜೀವನ, ಉಳಿದವರು ಬದುಕಿದ್ದರೂ ಕೂಡ ಸತ್ತಂತೆಯೇ ಇರುತ್ತಾರೆ. ಇಂಗ್ಲಿಷ್ನಲ್ಲಿ ಬಹಳ ಪ್ರಸಿದ್ಧಿಯಾಗಿದೆ ಇದು. ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್, ದಿ ರೆಸ್ಟ್ ಆರ್ ಡೆಡ್ ದ್ಯಾನ್ ಮೆನ್. ಅವರು ಮಹಾರಾಜರ ಬಗ್ಗೆ ಅತ್ಯಂತ ಭರವಸೆಯನ್ನ, ವಿಶ್ವಾಸವನ್ನು ಇಟ್ಕೊಂಡಿರ್ತಾರೆ. ಉದಾತ್ತ ಮನಸ್ಕರಾದ ಭಾರತ ಮಾತೆಯ ಶ್ರೇಷ್ಠ ಪುತ್ರರಾದ ನಿಮ್ಮಂಥವರು ಆಕೆಯು ಮೇಲೆದ್ದು ನಿಲ್ಲಲು ಬಹಳಷ್ಟು ನೆರವಾಗಬಲ್ಲಿರಿ, ತನ್ಮೂಲಕ ಶಾಶ್ವತ ಕೀರ್ತಿವಂತರಾಗಬಲ್ಲಿರಿ. ಅಜ್ಞಾನದಲ್ಲಿ ಮುಳುಗಿರ್ತಕ್ಕಂತಹ ಕೋಟ್ಯವಧಿ ದೀನ ಆರ್ತ ಭಾರತೀಯರಿಗಾಗಿ ನಿನ್ನ ಆ ಉದಾತ್ತ ಹೃದಯ ಅನ್ನುವಂಥದ್ದು ತೀವ್ರವಾಗಿ ಮಿಡಿಯಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಅಂತ ಬರೀತಾರೆ. ಆದರೆ ಸ್ವಾಮೀಜಿಯವರ ಆಶಯ ನೆರಗೂಡ್ಲಿಲ್ಲ ಅನ್ನುವಂಥದ್ದು ದುರದೃಷ್ಟವತ್ತ. ಅದೇ 1894 ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಆಕಾಂಕ್ಷೆಯನ್ನ ಇಟ್ಕೊಂಡಿದ್ದಂತಹ, ಭವಿಷ್ಯದಲ್ಲಿ ಕನಸುಗಳನ್ನ ಇಟ್ಕೊಂಡಿದ್ದಂತಹ ಅತ್ಯಂತ ಪ್ರತಿಭಾವಂತ, ಅತ್ಯಂತ ಹೃದಯವಂತ ರಾಜನಾಗಿರ್ತಕ್ಕಂತಹ ಚಾಮರಾಜೇಂದ್ರ ಒಡೆಯರು ಕಲ್ಕತ್ತಾದಲ್ಲಿ ಮರಣವನ್ನ ಹೊಂತಾರೆ. ಆ ನಿಧನದ ವಾರ್ತೆಯನ್ನು ಕೇಳಿದಾಗ ಸ್ವಾಮೀಜಿ ಬರೀತಾರೆ, ಆ ಮೈಸೂರಿನ ಮಹಾರಾಜರು ನಮ್ಮ ಅತಿ ದೊಡ್ಡ ಭರವಸೆಗಳಲ್ಲಿ ಒಬ್ಬರಾಗಿದ್ರು, ಅವರು ಈಗ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಸ್ವಾಮೀಜಿ ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ರು. ಮೈಸೂರು ನಮ್ಮ ಆಂದೋಲನದ ಒಂದು ಮುಖ್ಯ ಕೇಂದ್ರವಾಗುತ್ತೆ ಅಂತ ಹೇಳಿದ್ರು ಅವರು. ಮೈಸೂರು ಅಂದ್ರೆ ಮೈಸೂರು ನಗರ ಅಂತ ತಿಳ್ಕೊಳ್ಬಾರ್ದು, ಅದು ಮೈಸೂರು ರಾಜ್ಯ. ಆಮೇಲೆ ಆ ಮೈಸೂರು ರಾಜ್ಯವೇ ಕರ್ನಾಟಕ ರಾಜ್ಯವಾಯಿತು. ಯಾರ್ಯಾರು ಕನ್ನಡವನ್ನ ಮಾತಾಡ್ತಾರೆ, ಕನ್ನಡವನ್ನ ಪ್ರೀತಿಸ್ತಾರೆ, ಅಂತಹ ಒಂದು ಪುಣ್ಯ ಜನತೆ ಎಲ್ಲವೂ ಸೇರಿಕೊಂಡು ಒಂದು ಐಕಾತ್ಮ ಭಾವನೆಯನ್ನ ಪಡೆದಂತಹ ಒಂದು ಭೂಪ್ರದೇಶವಾಯಿತು. ಆ ಭೂಪ್ರದೇಶವೇ ನಮ್ಮ ರಾಮಕೃಷ್ಣ ಮಹಾಸಂಘದ ಒಂದು ಪ್ರಮುಖ ಸ್ಥಾನವಾಗುತ್ತೆ ಅನ್ನುವಂತಹ ಭವಿಷ್ಯವಾಣಿಯನ್ನ ಸ್ವಾಮಿ ವಿವೇಕಾನಂದರು ಹೇಳಿದ್ರಲ್ಲ, ಅದು ಈಗ ನನಸಾಗ್ತಾ ಇದೆ. ರಾಮಕೃಷ್ಣ ಮಹಾಸಂಘದ ಕೇಂದ್ರಗಳು ಬಹಳಷ್ಟು ವಿಸ್ತಾರಗೊಳ್ತಾ ಇದೆ. ಕೇವಲ ದಕ್ಷಿಣ ಭಾರತದಲ್ಲಿ
ಸೀಮಿತವಾಗಿದ್ದು ಮಧ್ಯ ಭಾರತ, ಈಗ ಬೆಳಗಾಂ ಆಶ್ರಮ ನಮ್ಮ ಉತ್ತರ ಕರ್ನಾಟಕದಲ್ಲೂ ಕೂಡ ಹಬ್ಬಿದೆ. ಅದೇ ಅಲ್ಲದೆ ಅನೇಕ ಸ್ವಾಮೀಜಿಯವರು ಇಲ್ಲಿ ಆಶ್ರಮಕ್ಕೆ, ರಾಮಕೃಷ್ಣ ಮಹಾಸಂಘಕ್ಕೆ ಅಲ್ಲದೇನೆ ಅನೇಕ ಆಶ್ರಮಗಳು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ಸಂಸ್ಥಾಪಿತವಾಗಿದೆ. ಸತ್ಸಂಗಗಳಿವೆ. ಸಾವಿರಾರು ಜನ, ಲಕ್ಷಾಂತರ ಜನ ರಾಮಕೃಷ್ಣ ವಿವೇಕಾನಂದರ ಭಾವಧಾರೆಯ ಸಿಂಚನದಿಂದ, ಅಮೃತ ಸಿಂಚನದಿಂದ ಪುನೀತರಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ, ಮೂಲ ಬೀಜಪ್ರಾಯವಾಗಿ ಇರ್ತಕ್ಕಂಥದ್ದು ಅಂತಂದ್ರೆ ಸ್ವಾಮಿ ವಿವೇಕಾನಂದರ ಸ್ಪರ್ಶ. ಇದು ಕರ್ನಾಟಕ ನೆಲದಲ್ಲಿ ಸ್ಪರ್ಶ. ಅಮೆರಿಕದಲ್ಲಿ ಸ್ವಾಮಿ ವಿವೇಕಾನಂದರು ಎಲ್ಲೆಲ್ಲಿಗೆ ಹೋದ್ರು ಅಲ್ಲೆಲ್ಲ ಒಂದು ಕೇಂದ್ರವನ್ನು ಮಾಡಿದ್ದಾರೆ. ಎಲ್ಲಾ ಊರುಗಳಲ್ಲಿ ಅವ್ರು ಹೇಳ್ತಾ ಇದ್ರಂತೆ, ಯೇಸು ಕ್ರಿಸ್ತ ನಮ್ಮ ನಾಡಿನಲ್ಲಿ ನಡೆದಾಡ್ದ ಅಂತ ಹೇಳ್ತಾರಂತೆ. ಅದೇ ರೀತಿ ಒಬ್ಬ ದೇವತಾ ಪುರುಷ, ಮಹಾನ್ ವ್ಯಕ್ತಿತ್ವ, ಒಂದು ಯುಗ ಪುರುಷ ನಮ್ಮ ನಾಡಿನಲ್ಲಿ ನೆಲೆನಾಡಿದ್ರು. ಒಂದು ಭವಿಷ್ಯದ ಆಂದೋಲನವನ್ನ, ಮಹಾನ್ ಆಂದೋಲನವನ್ನಕ್ಕೆ ಅದು ಕಾರಣವಾಯಿತು. ಇದು ಸ್ವಾಮಿ ವಿವೇಕಾನಂದರು ಕರ್ನಾಟಕದ ನೆಲದಲ್ಲಿ ನಡೆದಾಡಿದಂತಹ, ವಾಸ್ತವ್ಯವನ್ನು ಮಾಡಿದಂತಹ, ಸಂಚಾರ ಮಾಡಿದಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ, ಮಹತ್ವಪೂರ್ಣವಾಗಿರ್ತಕ್ಕಂತಹ, ಐತಿಹಾಸಿಕವಾಗಿರ್ತಕ್ಕಂತಹ ಒಂದು ಸಂಗತಿ. ಇದನ್ನ ಕರ್ನಾಟಕ ರಾಜ್ಯೋತ್ಸವದ ಸಮಯದಲ್ಲಿ ನಾವು ಸ್ಮರಿಸ್ಕೊಳ್ತಾ ಇರ್ತಕ್ಕಂಥದ್ದು ಒಂದು ನಿಜವಾಗ್ಲೂ ಕೂಡ ಅಪೂರ್ವವಾಗಿರ್ತಕ್ಕಂತಹ ಒಂದು ಸಂದರ್ಭ. ಈ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಎಲ್ಲರಿಗೂ ಕೂಡ, ಅದರಲ್ಲೂ ನನ್ನ ಯುವ ಮಿತ್ರನಾಗಿರ್ತಕ್ಕಂತಹ ರಂಜನ್ ಅವರಿಗೂ ಕೂಡ ನನಗೆ ನಮಸ್ಕಾರಗಳನ್ನ ಸಲ್ಲಿಸಿ, ತಾಂತ್ರಿಕ ತೊಂದರೆಗಳಿಗಾಗಿ ಮಗದೊಮ್ಮೆ ಕ್ಷಮಾಪಣೆಯನ್ನು ಕೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ ಅಂತ ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.